ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಬೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಣ ದುರ್ಯೋಧನನನ್ನು ಬೆಂಬಲಿಸುವುದಕ್ಕೋಸ್ಕರವಾಗಿ ಕೃಪಾಚಾರ್ಯರನ್ನು ನಿಂದನೆ ಮಾಡಿ ಮಾತಾಡಿದ. ಉದ್ದೇಶ ವಾಸ್ತವದಲ್ಲಿ ಕೃಪಾಚಾರ್ಯರನ್ನು ನಿಂದನೆ ಮಾಡಬೇಕು ಅನ್ನೋದಲ್ಲ, ದುರ್ಯೋಧನನನ್ನು ಬೆಂಬಲಿಸಬೇಕು ಅಂತನ್ನುವಂಥ ವಿಷಯ. ಆ ನಿಂದನೆಯ ಭರದಲ್ಲಿ ಕರ್ಣನಿಗೆ ಒಂದು ವಿಷಯ ಸಂಪೂರ್ಣವಾಗಿ ಸ್ಮೃತಿಪಥದಿಂದಲೇ ಬಿಟ್ಟು ಹೋಯಿತು. ತಾನು ಯಾರಿಗೆ ಮಾತನಾಡ್ತಾ ಇದ್ದೀನಿ, ಅವರು ಎಂಥ ಪೂಜ್ಯ ಸ್ಥಾನಾಪನ್ನರಾದಂಥವರು, ಮರ್ಯಾದೆಯ ಎಲ್ಲೆಯನ್ನು ಮೀರೋದು ಅಂತ ಇದೆಯಲ್ಲ, ಕಾಮವಾಗಲಿ, ಕ್ರೋಧ ಆಗಲಿ, ದ್ವೇಷ ಆಗಲಿ, ರೋಷ ಆಗಲಿ, ಇವೆಲ್ಲವೂ ಕೂಡ ಒಂದು ಅಂಕೆಯ ಒಳಗಿರಬೇಕು. ಅದನ್ನು ಮೀರಿ ಹೋಗಿಬಿಟ್ರೆ ಏನಾಗ್ಬಿಡ್ತದೆ ಅಂದರೆ ಅನರ್ಥ ಆಗ್ತದೆ. ಅನರ್ಥ ಆಗದೇ ಇರೋ ಹಂಗೆ ಇವನ್ನೇನು ಮಾಡಬೇಕು ಅಂದರೆ, ಇವೆಲ್ಲ ಒಂದು ದೊಡ್ಡ ಶಸ್ತ್ರಗಳಿದ್ದಂಗೆ. ನಮ್ಮ ವಿಜಯದಾಸರು ಹೇಳ್ತಾರೆ, ಇವೆಲ್ಲ ದೊಡ್ಡ ದೊಡ್ಡ ಶಸ್ತ್ರಗಳು. ಕಾಮಕ್ರೋಧಾದಿಗಳೆಲ್ಲ ಒಂದೊಂದು ಬಲು ದೊಡ್ಡದಾದಂತಹ ಶಸ್ತ್ರಗಳು. ಬಳಸ್ಕೊಳ್ಳುವಂತಹ ಬುದ್ಧಿವಂತಿಕೆ ಇರಬೇಕು. ಇವನ್ನು ಅಕಾಲದಲ್ಲಿ ಅಯೋಗ್ಯ ದೇಶದಲ್ಲಿ ಬಳಸಿಬಿಟ್ರೆ ಏನಾಗಿಬಿಡ್ತದೆ ಅಂದರೆ ಅನರ್ಥ ಆಗಿಬಿಡ್ತದೆ. ಅದಕ್ಕಾಗಿ ಕರ್ಣನಿಗೆ ಅವನ ಹಿಂದಿನ ರಂಧ್ರಗಳನ್ನು, ಅಂದರೆ ಅವನು ಎಲ್ಲೆಲ್ಲಿ ಸೋತಿದ್ದ, ಎಲ್ಲೆಲ್ಲಿ ಅಪಮಾನಿತನಾಗಿದ್ದ, ಯಾರಿಗಾದ್ರೂ ಕೂಡ ಆ ಅಪಮಾನಿತವಾದಂತಹ ವಿಷಯವನ್ನು ಹೇಳಿದರೆ ರೋಷ ಬರೋದು ಸಹಜ. ಆಗ ಹೋಗ್ಬಿಟ್ಟಿರ್ತದೆ. ಅಲ್ಲಿ ಪ್ರತಿಕ್ರಿಯೆ ಮಾಡಲಿಕ್ಕಾಗಿರೋದಿಲ್ಲ. ಈಗ ಎತ್ತಿ ಆಡ್ಕೊಳ್ಳೋರ ಮುಂದೆ ಹಾಸ್ಯಾಸ್ಪದರಾದ ವಸ್ತುಗಳಾಗಿರುತ್ತಾರೆ. ಆಗ ರೋಷ ಬರ್ತದೆ. ಆವಾಗ ಏನೂ ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಬೇರೆ ಇದೆ. ಈಗ ಆ ಪರಿಸ್ಥಿತಿಯಲ್ಲಿದ್ದಾನೆ ಕರ್ಣ. ವಾಸ್ತವದಲ್ಲೇ ಸಮರ್ಥ, ತುಂಬ ಸಮರ್ಥ ಕರ್ಣ. ಆದರೆ ಆ ಸಾಮರ್ಥ್ಯ ಏನಾಗ್ಬಿಟ್ಟಿದೆ ಅಂತಂದರೆ, ದುರ್ವಿನಿಯೋಗ ಮಾಡೋದರ ನಿಮಿತ್ತವಾಗಿ ಅನೇಕ ಜನರ ಹಾಸ್ಯಕ್ಕೆ ವಿಷಯ ಆಗಿಬಿಟ್ಟಿದೆ ಕರ್ಣನ ಸಾಮರ್ಥ್ಯ.
ಆಗ ಅಂತಾನೆ ಕೋಪದಿಂದ, ನನಗೆ ಯುದ್ಧ ಮಾಡಬೇಕಾದ್ರೆ ಶತ್ರುವಿನಲ್ಲಿ ವೈರಭಾವನ ಇರಬೇಕು, ಸ್ಪರ್ಧಾಭಾವನ ಇರಬೇಕು. ಸ್ಪರ್ಧೆಯನ್ನು ಮಾಡಬೇಕು. ಒಬ್ಬ ವ್ಯಕ್ತಿಯ ಜೊತೆಗೆ ಯುದ್ಧವನ್ನು ಮಾಡ್ತೀವಿ, ಅವನ ವಿರುದ್ಧವಾಗಿ ನಾವು ಶಸ್ತ್ರವನ್ನು ಎತ್ತದಿದ್ದೀವಿ ಅಂದರೆ ಭಯಭಕ್ತಿಗಳಿಂದ ಯುದ್ಧ ಮಾಡೋದು ಅಂತಿಲ್ಲ. ಯಾವಂದಾದ್ರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗ್ತೀವಿ ಅಂದರೆ ಮೊದಲನೇದ್ದೇನಿರಬೇಕು ಅಂದರೆ ಯುದ್ಧ ಮಾಡೋನ ಜೊತೆಗೆ ವೈರಬುದ್ಧಿ ಇರಬೇಕು, ಬೇಡ ಸ್ಪರ್ಧಾ ಆದರೂ ಇರಬೇಕು, ಅಥವಾ ದ್ವೇಷ ಇರಬೇಕು. ಇದು ಯಾವುದಾದ್ರೂ ಇಟ್ಕೊಂಡು ಯುದ್ಧ ಮಾಡಬೇಕೇ ಹೊರತಾಗಿ ಭಯದಿಂದ ಭಕ್ತಿಯಿಂದ ಕೈ ಮುಕ್ಕೊಂಡು ಯುದ್ಧ ಮಾಡಲಿಕ್ಕಾಗೋದಿಲ್ಲ. ಕೈ ಮುಕ್ಕೊಂಡು ಪಾಠ ಕೇಳ್ಬೋದು, ಉಪನ್ಯಾಸ ಕೇಳ್ತದೆ, ಯುದ್ಧ ಮಾಡಲಿಕ್ಕಾಗೋದಿಲ್ಲ. ಯುದ್ಧ ಮಾಡಬೇಕಂದ್ರೆ ಏನು ಬೇಕು? ರೋಷ ಬೇಕು, ವೈರ ಬೇಕು, ದ್ವೇಷ ಬೇಕು, ಸ್ಪರ್ಧಾ ಮನೋಭಾವ ಬೇಕು, ಗೆಲ್ತೀನಿ ಅನ್ನೋಂಥ ಛಲ ಇರಬೇಕು. ಆದರೆ ನಾನು ದುರ್ಯೋಧನ ಕರ್ಕೊಂಬಂದಿರತಕ್ಕಂಥ ಈ ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯ ನಿಮ್ಮಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ನಾನು ಲಕ್ಷಯಾಮ್ಯಹಂ ಆಚಾರ್ಯಂ ಭಯಾತ್ ಭಕ್ತಿಂ ಗತಂ ರಿಪವು. ನೀವು ನಿಮ್ಮ ದ್ವೇಷಿಗಳಲ್ಲಿ ಅಂದರೆ ಯಾರು ವಾಸ್ತವದಲ್ಲಿ ದುರ್ಯೋಧನನನ್ನು ದ್ವೇಷ ಮಾಡುವಂಥ ವ್ಯಕ್ತಿಗಳಿದ್ದಾರೋ ಅವ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಿ? ಭಕ್ತಿಯನ್ನು ಮಾಡ್ತಾ ಇದ್ದೀರಿ ನೀವು. ಆ ಪಾಂಡವರ ಮೇಲೆ, ಅರ್ಜುನನ ಮೇಲೆ ದ್ವೇಷ ಇದೆ ಅವನಿಗೆ. ಯಾರಿಗೆ? ದುರ್ಯೋಧನನಿಗೆ. ಅವನ ಪಕ್ಷ ವಹಿಸಿ ಯುದ್ಧ ಮಾಡಲಿಕ್ಕೆ ಬಂದಿದ್ದೀರಿ ನೀವು, ಮತ್ತು ನೀವು ಅವನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀರಿ. ಭೀತೇನ ಹಿ ನಯೋದ್ಧವ್ಯಂ. ಯಾವನು ಭಯ ಪಡ್ತಾನಲ್ಲ ಅವನು ಯುದ್ಧ ಮಾಡಲಿಕ್ಕೆ ಅನರ್ಹ. ಪ್ರತಿಪಕ್ಷಿ ಕೂಡ ಭಯ ಇಲ್ಲದೇ ಇದ್ದವನ ಮೇಲೆ ಬಾಣ ಪ್ರಯೋಗವನ್ನು ಮಾಡಬೇಕೆ ಹೊರತು ಭಯ ಪಡುವಂಥವನ ಮೇಲೆ ಏನು ಮಾಡಬಾರ್ದು? ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಹೋಗಬಾರ್ದು. ನೋಡ್ರಿ ಎಷ್ಟು ಕೂದಲೆಳೆಯ ಅಂತರ ಇದೆ. ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಈ ಅಂಶವನ್ನು ಗಮನದಲ್ಲಿ ತಗೊಳ್ಳಿ. ನಾನು ವಾರುಣಂ ಆಗ್ನೇಯಂ ಯಾಮ್ಯಂ ವಾಯವ್ಯಮೇವ ಚ ಅಸ್ತ್ರಂ ಬ್ರಾಹ್ಮಂ ಶಿವಂ ಚೈವ ಸತ್ವಹೀನಸ್ಯ ತೇ ವೃಥ. ನೀವೊಬ್ಬ ಪರಶುರಾಮ ದೇವರ ಶಿಷ್ಯರು, ಕೃಪಾಚಾರ್ಯ. ನಿಮ್ಮ ಹತ್ರ ಅನೇಕ ದಿವ್ಯಾಸ್ತ್ರಗಳಿದ್ದಾವೆ. ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ನೈಋತ್ಯಾಸ್ತ್ರ, ವಾಯುವ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ ಇವೆಲ್ಲವೂ ಇದ್ದಾವೆ. ಯಾರಿಗಿವೆಲ್ಲ ಅಸ್ತ್ರಗಳು ಬೇಕಂದರೆ ಯಾವನ ಧೈರ್ಯವಂತನಿರ್ತಾನೋ ಅವನಿಗೆ ಬೇಕಪ್ಪ. ನಿಮಗೆ ಯಾಕ್ರಿ ಇವೆಲ್ಲ ಶಸ್ತ್ರಗಳು? ಶಸ್ತ್ರಗಳು ಯಾರಿಗೆ ಬೇಕಂದರೆ ಧೈರ್ಯವಂತರಾದವರಿಗೆ ಬೇಕು. ಧೈರ್ಯ ಇಲ್ಲದೆ ಇದ್ದವನ ಕೈಯಲ್ಲಿ ಶಸ್ತ್ರ ಕೊಟ್ಟು ಏನು ಮಾಡ್ತೀರಿ? ಭಾಳ ಅದ್ಭುತವಾಗಿರ್ತಕ್ಕಂಥ ಮದುವಿರಿ, ಏನಂತೀರಿ? ಚಪ್ರ ಎಂಥದ್ದು ಹಾಕ್ಸಿದ್ರು, ಏನು ಮಂಡಿಗೆ, ಏನು ಸಂಡಿಗೆ, ಏನು ಪ್ರಸ್ಥ, ಏನು ಅಡಿಗೆ, ಏನು ಊಟ, ಹುಡುಗಿಯಾರ ಏನು ಚಂದಿದ್ಲು ಅಂತಂತೀರಿ ನೀವು. ಅಂಥ ಅದ್ಭುತವಾದಂಥ ಹುಡುಗಿ. ಆದರೆ ವರ್ಣನ್ನು ನೋಡ್ಬೇಕ್ರಿ, ಹೆಂಗಿದ್ದ ಅಂದರೆ 60ರ ತರುಣ ಅಂತ ಹೇಳಿದರೆ ಇಷ್ಟೆಲ್ಲ ಮದುವೆ, ಈ ವಿಧವಾದಂತಹ ವೈಭವ, ಅತ್ಯಭೂತಪೂರ್ವವಾದಂತಹ ಕನ್ಯಾ ಕೊಡ್ತಿರೋದು ಯಾರಿಗೆ ಅಂದರೆ ವಯೋಮಾನವನ್ನು ಕಳೆದಿರ್ತಕ್ಕಂಥ ವೃದ್ಧಾಪ್ಯದಲ್ಲಿರುವಂಥವನಿಗೆ ಪ್ರಯೋಜನಕ್ಕೆ ಬಂದಿತ್ತೇನದು. ವೃದ್ಧಸ್ಯ ತರುಣೀ ವಿಷಂ ಅಂತ. ವಯಸ್ಸಾದಂಥವನಿಗೆ ಒಳ್ಳೆ ತಾರುಣ್ಯದಲ್ಲಿರ್ತಕ್ಕಂಥ ಹೆಣ್ಮಗಳು ಹೆಂಗೆ? ಅದು ವಿಷ ಇದ್ದಂಗೆ. ಅವಳು ಯಾರಿಗೆ ಅಮೃತಪ್ಪ ಅಂತಂದ್ರೆ ಯಾರು ವಯಸ್ಸಲ್ಲಿರ್ತಾರೋ ಅವಳು ಅಮೃತಪ್ಪ. ಅವಳು ವಯಸ್ಕಳದಂತ ತೊಗೊಂಡು ಏನು ಮಾಡ್ತೀರಿ ನೀವು? ಆದ್ದರಿಂದಾಗಿ ಧೈರ್ಯ ಇಲ್ಲದೆ ಇದ್ದಂಥವ್ರಿಗೆ ನಿಮ್ಮಂಥವ್ರಿಗೆ ಯಾಕ್ರಿ ಶಸ್ತ್ರಾಸ್ತ್ರಗಳು ಬೇಕು? ನೀವು ಈ ತಂದೆ ಮಕ್ಕಳು ಸೋದರ ಮಾವ ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಿ ಅಂತಂದರೆ, ಭರ್ತೃಪಿಂಡಶ್ಚ ನಿರ್ವಿಷ್ಟ ಯಥೇಷ್ಟಂ ಗಂತುಮರ್ಹತ. ನಿಮ್ಮನ್ನು ಮತ್ತು ನಿಮ್ಮ ತಂಗಿ ಕೃಪಾಚಾರ್ಯನ ಕೃಪಿಯನ್ನು ಇಬ್ಬರನ್ನು ಶಂತನು ಕೃಪೆಯಿಂದ ತಂದು ಪೋಷಣೆ ಮಾಡಿದ್ದ. ಆದ್ದರಿಂದ ನಿಮಗೆ ಕೃಪಿ ಅಂತ ಹೆಸರು ಬಂದಿತ್ತು. ಆ ಪೋಷಣೆ ಮಾಡಿದ್ದರ ಒಂದು ಋಣ ಇದೆಯಲ್ಲ, ಆ ಋಣವನ್ನು ತೀರಿಸೋದರ ನಿಮಿತ್ತವಾಗಿ ನೀವು ಇಲ್ಲಿವರೆಗೆ ದುರ್ಯೋಧನನ ಜೊತೆಗೆ ಇದ್ರಿ. ಈಗ ನೀವು ದುರ್ಯೋಧನನ ಜೊತೆಗೆ ಇರಲಿಕ್ಕೆ ಅನರ್ಹರಿದ್ದೀರಿ ನನ್ನ ದೃಷ್ಟಿಯಲ್ಲಿ. ನೀವೆಲ್ಲ ಋಣ ತೀರಿಸಿಬಿಟ್ಟಿರಿ. ಇನ್ನು ಸುಮ್ಮನೆ ಏನು ಮಾಡಿರಿ ಅಂದರೆ ಹೊರಟ್ಬಿಡ್ರಿ ಇಲ್ಲಿಂದ. ಎಲ್ಲರ ಭಿಕ್ಷಾದಿಗಳಿಗೆ ಹೋಗ್ರಿ, ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ರಿ. ಭಿಕ್ಷಾಂ ಹರಸ್ವ ನಿತ್ಯಂ ಯಜ್ಞಾನ್ ಅನುಚರಸ್ವ
ಆಮಂತ್ರಣಾನಿ ಭುಂಕ್ಷ್ವಾದ್ಯ ಮಾಸ್ಮಾನ್ ಯುದ್ಧೇನ ಭೀಷಯ. ಯಾರ್ದಾರ ಮನೆಗೆ ಶ್ರಾದ್ದದ ಊಟಕ್ಕೆ ಕರೀತಾರೆ ಅಂದ್ರೆ ಊಟಕ್ಕೆ ಹೋರಿ. ಎಲ್ಲಾದರೂ ಈ ಯಜ್ಞದಲ್ಲಿ ಅರ್ಯಮಣ ಅಂತ ಕರೀತಾರೆ, ಅದರ ಆಹ್ವಾನಗಳಿದ್ದರೆ ಅಲ್ಲಿಗೆ ಹೋರಿ. ಆಮಂತ್ರಣಗಳಿದ್ದಲ್ಲಿ ಹೋಗಿ ಊಟ ಮಾಡಿರಿ, ಯಜ್ಞಯಾಗಾದಿಗಳನ್ನು ಮಾಡಿಸ್ರಿ, ಶ್ರಾದ್ದದ ಊಟಕ್ಕೆ ಕೂತ್ಕೊಡ್ರಿ. ಅದನ್ನು ಬಿಟ್ಟು ಈ ಯುದ್ಧಾಂಗಣಕ್ಕೆ ಬಂದುಬಿಟ್ಟು ನಮ್ಮನ್ನೆಲ್ಲ ಹೆದರಿಸ್ಲಿಕ್ಕೆ ಹೋಗಬೇಡಿ ಅಂತ ಅಂದ. ಇದು ವಾಸ್ತವದಲ್ಲಿ ಅತ್ಯಂತ ಕಠಿಣವಾದಂತಹ ಮಾತು. ಏನೂ ಗೊತ್ತಿಲ್ಲದೆ ಇರುವಂತಹ ಬ್ರಾಹ್ಮಣನೇ ಇದ್ದ, ಯಕ್ಕಶ್ಚಿತ್ ಬ್ರಾಹ್ಮಣ ಇದ್ದ. ಅವನು ಪಾಪ ದರ್ಬೆಗಳ ಮೇಲೆ ಬದುಕ್ತಿದ್ದ. ಅವನಿಗೆ ಬರೀ ಓದ್ಲಿಕ್ಕೆ ಮಾತ್ರ ಗೊತ್ತಿತ್ತು, ಅವನಿಗೆ ಯುದ್ಧ ತಂತ್ರಗಳೇ ಗೊತ್ತಿರಲಿಲ್ಲ, ಅವನಿಗೆ ಶಸ್ತ್ರಾಸ್ತ್ರಗಳೇ ಪರಿಚಯ ಇರಲಿಲ್ಲ, ಅವನು ಯಾವುದೇ ವಿಧವಾಗಿರತಕ್ಕಂಥ ಯುದ್ಧದಲ್ಲಿ ಪಾಲ್ಗೊಂಡಿರಲಿಲ್ಲ. ಅವನ ರೋಷ ಅಂತನ್ನೋದು ಅದು ಏನಪ್ಪ ಅಂತಂದರೆ ಬಡವನ ಸಿಟ್ಟು ದವಡೆ ಮೂಲ ಅಂದಂಗೆ ಅದು ಪ್ರಯೋಜನಕ್ಕಿಲ್ಲದೆ ಇರೋ ಹಾಗಿತ್ತು ಅಂತಂದರೆ ಅಂಥವ್ರಿಗೆ ಈ ಮಾತುಗಳನ್ನು ಬಯಸ್ಕೊಂಡ್ರೆ ಹೌದು ಬಿಡಪ್ಪ ನಮ್ದಿರೋದೇ ಯೋಗ್ಯತೆ ಇಷ್ಟು ಅಂತ. ಆದರೆ ವಾಸ್ತವದಲ್ಲಿ ಕೃಪಾಚಾರ್ಯರು, ದ್ರೋಣಾಚಾರ್ಯರು, ನಾನು ಹಿಂದಕ್ಕೆ ಅನೇಕ ಬಾರಿ ಹೇಳಿದ್ದೀನಿ, ಇವರೆಲ್ಲ ಆಗಿನ ಕಾಲದಲ್ಲಿ ಉಭಯ ಪಾಂಡಿತ್ಯ, ಶಸ್ತ್ರ ಪಾಂಡಿತ್ಯ ಇರ್ಬೋದು ಅಥವಾ ಶಾಸ್ತ್ರ ಪಾಂಡಿತ್ಯ ಇರ್ಬೋದು, ಎರಡರಲ್ಲೂ ವಿಶ್ವಕೋಶ ಇದ್ದಂಗೆ. ಅವರೊಂದು ಮಾತಾಡ್ತಾರೆ ಅಂತಂದರೆ ಅದಕ್ಕೆ ಬಹಳ ಹಿನ್ನೆಲೆ ಇರೋದು. ಆದರೆ ಕರ್ಣ ತನ್ನ ಸತ್ವವನ್ನು ಅವರು ಹೀಗಳಿದ್ರು, ತನ್ನ ಧೈರ್ಯದ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡಿದರು, ತನ್ನ ಯುದ್ಧ ತಂತ್ರಗಳ ಬಗ್ಗೆ ತಾತ್ಸಾರದ ನುಡಿಗಳನ್ನು ಹೇಳಿದರು, ತನ್ನ ಚಾತುರ್ಯದ ಬಗ್ಗೆ ಅಲ್ಲಗಳಿದ್ರು ಅಂತನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅವರನ್ನು ಏನು ಮಾಡ್ತಿದ್ದಾನೆ ಅಂತಂದರೆ, ನೀವು ಪ್ರಯೋಜನಕ್ಕೆ ಬರದೇ ಇದ್ದವರು ಅಂತ ಅವರನ್ನು ನಿಂದನೆ ಮಾಡ್ತಾ ಇದ್ದಾನೆ. ನೀವು ಅವರ ವಿಷಯದಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀರಿ. ಎಲ್ಲಿ ನಿಮಗೆ ದ್ವೇಷ, ವೈರ, ಸ್ಪರ್ಧಾ ಮನೋಭಾವ ಇರಬೇಕೋ ಅಲ್ಲಿ ನೀವು ಭಕ್ತಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಬೈತಿದ್ದಾನೆ. ಒಂದಂಶ ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ದ್ರೋಣಾಚಾರ್ಯರಾಗಲಿ, ಕೃಪಾಚಾರ್ಯರಾಗಲಿ, ಅಶ್ವತ್ಥಾಮಾಚಾರ್ಯರಾಗಲಿ ಹಿಂದೆ ಆಡಿರ್ತಕ್ಕಂತಹ ತಮ್ಮ ಮಾತುಗಳಲ್ಲಿ ಇಲ್ಲ ಸಲ್ಲದ ಹೊಗಳಿಕೆಯ ನುಡಿಗಳನ್ನು ಯಾವುದನ್ನು ಕೂಡ ಅವರು ಪ್ರಯೋಗ ಮಾಡಿರಲಿಲ್ಲ. ಇದ್ದ ವಾಸ್ತವಾಂಶ ಏನು ನಡೆದಿದೆ ಆ ವಾಸ್ತವಾಂಶವನ್ನು ತೆರೆದಿಟ್ಟು ಆ ವಾಸ್ತವದ ಬೆಳಕಿನಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳ್ರಿ, ನೀವು ಜಗತ್ತನ್ನು ನೋಡ್ರಿ ಅಂತನ್ನೋದನ್ನು ಅವರು ಹೇಳಿಕೊಟ್ಟಿದ್ರಷ್ಟೆ. ಆದರೆ ಕರ್ಣ ತಾನು ಕೇವಲ ದುರ್ಯೋಧನನನ್ನು ಬೆಂಬಲಿಸಬೇಕು ಅಂತನ್ನುವಂತಹ ಒಂದೇ ಒಂದು ಆಶಾಪಾಶಗ್ರಸ್ತನಾಗಿ ಏನು ಮಾಡ್ತಿದ್ದಾನೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ ಅವ್ರನ್ನ. ಅಂತಾನೆ, ನಿಮಗೆ ಸಾಮರ್ಥ್ಯ ಇಲ್ಲಲ್ಲ, ಬಿಟ್ಟುಬಿಡ್ರಿ, ನನ್ನ ಹತ್ರ ಜಗತ್ತಿನಲ್ಲಿ ಯಾರೂ ಪ್ರಯೋಗ ಮಾಡದೇ ಇರತಕ್ಕಂತಹ ಭಾರ್ಗವಾಸ್ತ್ರ ಇದೆ. ಅದರ ಸಾಮರ್ಥ್ಯ ಎಷ್ಟು ಅಂದರೆ ವಾಸ್ತವದಲ್ಲೇ ಭಾರ್ಗವಾಸ್ತ್ರ ತುಂಬ ಅಪರೂಪವಾದಂಥದ್ದು. ಅದಕ್ಕೆ ಅಭಿಮಾನಿ ದೇವತೆಗಳೇ ಸ್ವಯಂ ಕರ್ಣನ ಗುರುಗಳಾಗಿರ್ತಕ್ಕಂತಹ ಸಾಕ್ಷಾತ್ ಶ್ರೀಹರಿ ಅಂದರೆ ಪರಶುರಾಮ ದೇವರು. ಅದನ್ನು ಬಿಟ್ಟರೆ ಇಡೀ ಸಮಗ್ರ ಭೂಮಂಡಲ ಸುಟ್ಟು ಹೋಗ್ತದೆ. ಸತ್ಯವಾಗಿ ಹೇಳ್ತಾ ಇದ್ದಾನೆ ಪಾಪ ಕರ್ಣ. ಭಾರ್ಗವಾಸ್ತ್ರಂ ಮಯಾ ಯುಕ್ತಂ ನಿರ್ದಹೇ ಪೃಥಿವೀಂ ಇಮಾಂ ಕಿಂ ಪುನಃ ಪಾಂಡುಪುತ್ರಾಣಾಂ ಏಕಂ ಅರ್ಜುನ ಮಾಹವೇ. ಇಡೀ ಸಮಗ್ರ ಭೂಮಂಡಲವನ್ನೇ ಅದು ಸುಟ್ಟು ಹಾಕ್ತದೆ ಆ ಭಾರ್ಗವಾಸ್ತ್ರ ಅಂತಂದರೆ ಇನ್ನು ಈ ಒಬ್ಬ ಅರ್ಜುನ ಯಾವ ಲೆಕ್ಕ? ಸಮಗ್ರ ಪಾಂಡವರೇ ಅದಕ್ಕೆ ಲೆಕ್ಕ ಅಲ್ಲ. ಯಾವುದಕ್ಕೆ? ಭಾರ್ಗವಾಸ್ತ್ರಕ್ಕೆ. ಅಂಥದ್ರಲ್ಲಿ ಸಮಗ್ರ ಭೂಮಂಡಲ ಲೆಕ್ಕಕ್ಕಲ್ಲ, ಸಮಗ್ರ ಪಾಂಡವರ ಲೆಕ್ಕಕ್ಕಲ್ಲ. ಅಂಥದ್ರಲ್ಲಿ ಒಬ್ಬ ಅರ್ಜುನ ಭಾರ್ಗವಾಸ್ತ್ರದ ಮುಂದೆ ಎಷ್ಟರ ಮಟ್ಟಿಗೆ ನಿಲ್ಲಬಲ್ಲ. ಆಗಮಿಷ್ಯಂತಿ ಪದವೀಂ ಮತ್ಸ್ಯಾಹ ಪಾಂಡವ ಸಂಶ್ರಿತಾ ತಾನಹಂ ನಿಹನಿಷ್ಯಾಮಿ ಭವದ್ಭಿರ್ಗಮ್ಯತಾಂ ಗ್ರಹಂ. ಇವನಿಗೆ ಹೊಡೆದೆ ಅಂತಂದರೆ ಇವನ ಹಿಂದೆ ಇರತಕ್ಕಂಥವ್ರು ಇನ್ನುಳಿದ ಪಾಂಡವರು ಕೂಡ ಇವನನ್ನು ರಕ್ಷಿಸ್ಕೊಳ್ಳಿಕ್ಕೋಸ್ಕರವಾಗಿ ಬರ್ತಾರೆ. ಅವರನ್ನೆಲ್ಲರನ್ನೂ ನಾನೊಬ್ಬನೇ ಸಂಹಾರ ಮಾಡ್ತೀನಿ, ನೀವು ಮನೆಗೆ ಹೋಗ್ರಿ, ಭವದ್ಭಿರ್ಗಮ್ಯತಾಂ ಗ್ರಹಂ ಅಂತ ಹೇಳಿ ಯಥೇಚ್ಛವಾಗಿ ಅಶ್ವತ್ಥಾಮಾಚಾರ್ಯರನ್ನು ಬೈದ. ಅವರ ವೃತ್ತಿಯನ್ನೇ ಏನು ಮಾಡಿದ ಅಂದರೆ ಲೇವಡಿ ಮಾತು ಮಾತಾಡಿದ. ಬ್ರಾಹ್ಮರು ಅಂದರೆ ನಿಮಗೆ ಎಷ್ಟು ಅಂತಂದರೆ ನಿಮ್ಮದು ಕಾರ್ಯಕ್ರಮ ಇರೋದೇ ಶ್ರಾದ್ದದೂಟ, ಆಮಂತ್ರಣ ಕೊತ್ತಲ್ಲಿ ಹೋಗಿಬಿಟ್ಟು ಏತತ್ತೆ ಕ್ಷಣಮುಪತಿಷ್ಠತು ಅಂದ ತಕ್ಷಣ ಕೈ ಒಡ್ಡೋದು,
ಕ್ಷಣ ಕೊಟ್ಟ ತಕ್ಷಣ ಕ್ಷಣವನ್ನು ಸ್ವೀಕಾರ ಮಾಡೋದು, ಆಮಂತ್ರಣ ಕೊಟ್ಟ ತಕ್ಷಣ ಹೋಗ್ಬಿಟ್ಟು ಎಲೆ ಮೇಲೆ ಕೂತ್ಕೊಂಡು ಪಗಡದಸ್ತಾಗಿ ನೀವು ಸ್ವೀಕಾರ ಮಾಡಿ ಬರಲಿಕ್ಕೆ ಮಾತ್ರ ಅರ್ಹರಿದ್ದೀರಿ, ನಿಮಗಿನ್ಯಾವ ಕೆಲಸನೂ ಬರೋದಿಲ್ಲ ಅಂತಂದ. ಸಾಮಾನ್ಯರಿಗೆ ಇದೇನಪ್ಪ ಅಂತಂದರೆ ಬಹಳ ಅತ್ಯಂತ ದುಃಖ ತರಿಸ್ತಕ್ಕಂತಹ ವ್ಯಾಪಾರ. ಅಂಥದ್ರಲ್ಲಿ ವಿದ್ಯಾವಂತರು, ವಿವೇಕಿಗಳು, ಸಂಗ್ರಾಮ ಚತುರರು, ರಾಜಭಕ್ತಿ ನಿಷ್ಣಾತರು ದುರ್ಯೋಧನನ ಅಭಿಪ್ರಾಯವನ್ನು ಸಮರ್ಥಿಸಬೇಕು ಅಂತ ಅವನಿಗೋಸ್ಕರವಾಗಿ ಯುದ್ಧಾಂಗಣಕ್ಕೆ ಮನಸ್ಸಿಲ್ಲದೆ ಇದ್ದರೂ ಕರ್ತವ್ಯದ ಭಾರವನ್ನು ಹೊತ್ತು ಬಂದಂಥವರು, ಋಣ ಇದೆ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಶಂತನು ಚಕ್ರವರ್ತಿಯ ವಂಶವಾಹಿನಿಯನ್ನು ಬೆಂಬಲಿಸಬೇಕು ಅಂತನ್ನೋ ಕಾರಣಕ್ಕೆ ಬಂದಂತಹ ಅವರಿಗೆ ಈ ಮಾತುಗಳನ್ನು ಕೇಳಿದರೆ ಹೇಗಾಗಬೇಕು. ಆದರೆ ತಮ್ಮನ್ನು ತಾವು ಪ್ರಶಂಸಾ ಮಾಡಿಕೊಳ್ಳುವಂಥ ಸ್ವಭಾವ ಕೃಪಾಚಾರ್ಯರಿಗಾಗಲಿ ದ್ರೋಣಾಚಾರ್ಯರಿಗಾಗಲಿ ಇಬ್ಬರಿಗೂ ಇಲ್ಲ. ಅವರಿಬ್ಬರೂ ಕೂಡ ತಾವೆಷ್ಟು ದೊಡ್ಡವರು ಅಂತ ತಾವೆಲ್ಲೂ ಹೇಳ್ಕೊಂಡಿಲ್ಲ. ಅವ್ರಿಗೆ ಭಾಳಷ್ಟು ಸಾಮರ್ಥ್ಯ ಇದ್ರೂ ಕೂಡ ಆ ಸಾಮರ್ಥ್ಯ ಇಷ್ಟಿದೆ ಅಂತ ಹೇಳ್ದಂಥವ್ರಲ್ಲ ಅವರು. ಅವ್ರ ಸ್ವಭಾವನೆ ಒಂಥರ ಏನಂದರೆ, ನಾವು ನಮ್ಮ ವಿದ್ಯಾವಂತಿಕೆಯನ್ನು ಪರಮಾತ್ಮನ ದೇವತೆಗಳ ಕಾರ್ಯವನ್ನು ಸಾಧನ ಮಾಡಲಿಕ್ಕೆ ವಿನಿಯೋಗ ಮಾಡಬೇಕು ಅಂತನ್ನುವಂತಹ ಸಾತ್ವಿಕರಾಗಿರತಕ್ಕಂಥ ವ್ಯಕ್ತಿಗಳವರು. ಕಾರ್ಯವಶಾತ್ ದುರ್ಯೋಧನನ ಪಕ್ಷದಲ್ಲಿ ಬಂದು ಏನಾಗಿಬಿಟ್ಟಿದ್ರು ಅಂದರೆ ಅವರು ಆಕಸ್ಮಿಕವಾಗಿ ಅಲ್ಲೇ ಸಿಗಾಕ್ಕೊಂಡಿದ್ರು. ಅವರು ಅಂಥವ್ರಿಗೆ ಈ ರೀತಿ ಮಾತಾಡಿದಾಗ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಯಾವುದೋ ಒಂದು ಸಣ್ಣ ಅಧರ್ಮವನ್ನು ಮಾಡಿದ ಅಂತನ್ನೋ ಕಾರಣದಿಂದಾಗಿ ಅವನ ಆ ಅಧರ್ಮದ ನಿಮಿತ್ತವಾಗಿ ಮೊದಲೇ ಮಾಡ್ತಿರುವಂತಹ ಅಧರ್ಮದ ಬಗ್ಗೆ ಪಶ್ಚಾತ್ತಾಪ ಇರ್ತದೆ. ಮಾಡಬಾರದಿದು, ಇದು ಅತ್ಯಂತ ನಿಂದ್ಯವಾದಂತಹ ಕರ್ಮ ಅಂತನ್ನುವಂತಹ ಮಾನಸಿಕ ತುಮುಲ ಇರುತ್ತದೆ. ಯೋಗ್ಯರ ಎದುರಿಗೆ ತಲೆ ತಗ್ಗಿಸಬೇಕಾಗಿರತಕ್ಕಂತಹ ಪ್ರಸಂಗ ಇದು ಅಂತನ್ನುವಂಥದ ವಿಷಯದಲ್ಲಿ ತಮ್ಮ ಬಗ್ಗೆ ತಮಗೇನೆ ಹೇವರಿಕೆ ಇರ್ತದೆ. ಆ ರೀತಿ ಇಟ್ಟುಕೊಂಡ್ಬಿಟ್ಟು ಅಥಾಪಿ ಅಷ್ಟಿದ್ರೂ ಕೂಡ ದುರ್ಯೋಧನನ ಮನೆಯ ಅನ್ನವನ್ನು ತಿಂದಿದ್ದೀವಿ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಬೆಂಬಲಿಸಲಿಕ್ಕೆ ಅಂತ ಬಂದರೆ ಅದು ಅಸಾಧ್ಯವಾಗಿರತಕ್ಕಂತಹ, ತಮಗೆ ದೊರಕಿರತಕ್ಕಂತಹ ಅಭೂತಪೂರ್ವವಾಗಿರತಕ್ಕಂತಹ ಶಸ್ತ್ರಾಸ್ತ್ರ ವಿದ್ಯಾವನ್ನು ದುರ್ಯೋಧನನಿಗೋಸ್ಕರವಾಗಿ ಬಳಸುವಂತಹ ಅನಿವಾರ್ಯತೆಯನ್ನು ಕಂಡು ಅವರು ಬಂದು ಅನಿವಾರ್ಯತೆಗೆ ಸಿಗಾಕ್ಕೊಂಡ್ರೆ ಆ ಅನಿವಾರ್ಯತೆಯನ್ನೇ ಎತ್ತುಕೊಂಡು ಆಡಿದರೆ ಹೇಗಿರಬೇಕು? ಜೀವ ಹಿಡಿಯಾಗಿ ಹೋಗೋದು ಅಂತ ನಂತಾರಲ್ಲ, ಎಂಥ ಪರಿಸ್ಥಿತಿ ನಮಗೆ. ತುತ್ತು ಕೂಳಿಗೋಸ್ಕರವಾಗಿ ಅಂಥವ್ರ ಕೈಯಲ್ಲಿ ಬಿದ್ದು ಬಿಟ್ಟು ನಾವು ಅವರಲ್ಲ, ಅವರ ಮನೆಯಲ್ಲಿ ಅವರಿಂದಲೇ ಉಪಕಾರ ಪಡೆದಿರ್ತಕ್ಕಂಥ ಮೂರನೇದವನು ಬಂದುಬಿಟ್ಟು ನಮ್ಮ ಸ್ಥಾನಮಾನಗಳ ಬಗ್ಗೆ ಏನು ಮಾಡ್ತಾ ಇದ್ದಾನೆ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಬಹಳ ವೇದನೆ ಆಗೋಗ್ಬಿಡ್ತು ಕೃಪಾಚಾರ್ಯರಿಗೆ. ತಲೆ ತಗ್ಗಿಸಿದ್ರು. ದ್ರೋಣಾಚಾರ್ಯರು ಏನೂ ಮಾತಾಡಲಿಲ್ಲ. ಆದರೆ ಅವರಿದ್ರಲ್ಲ ಅಶ್ವತ್ಥಾಮಾಚಾರ್ಯ, ಏನಪ್ಪ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಗೊತ್ತಿದೆಯೇನೋ ಕಾರಣ ನೀನು. ಅವರಿಬ್ಬರು ಮಾತಾಡಲಿಲ್ಲ ಅಂದ ಮಾತ್ರಕ್ಕೆ ಅವ್ರ ಕೆಳಗಿನವ್ರು ಮಾತಾಡಬಾರ್ದು ಅನ್ನೋ ನಿಯಮ ಇಲ್ಲ ನೋಡ್ರಿ. ಯಾರಿಗೆ ಉಪಕಾರ ಮಾಡಿದ್ದೀನಿ ನೀನು ಅನ್ನೋ ಧೋರಣೆ ಅವ್ರದ್ದು. ಯಾರಿಗೆ? ಅಶ್ವತ್ಥಾಮಾಚಾರ್ಯರಿಗೆ. ಯಾರಿಗೆ ಮಾಡಿದ್ದಿ ನೀನು? ಕೃಪಾಚಾರ್ಯರಿಗೆ ಮಾಡಿದ್ದಿ, ನನಗಲ್ಲಲ್ಲ. ನಮ್ಮಪ್ಪ ದ್ರೋಣಾಚಾರ್ಯರಿಗೆ ಮಾಡಿದ್ದಿ, ನನಗಲ್ಲಲ್ಲ. ಉಪಕಾರ ಯಾರಿಗೆ? ನೀವೇ ಏನಾಗಿದ್ದೀರಿ, ನಮ್ಮಿಂದ ಉಪಕೃತರಾಗಿದ್ದೀರಿ. ಅವರಿಗೆ ಧರ್ಮಾಧರ್ಮದ ಪ್ರಜ್ಞೆ ಅತ್ಯಂತ ನಿಷ್ಠೂರವಾಗಿರುವಂಥವ್ರು. ಅವರು ಸಾಮಾನ್ಯರಲ್ಲ. ಯಾರು? ಅಶ್ವತ್ಥಾಮಾಚಾರ್ಯ. ಅವ್ರು ಈ ರೀತಿ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಪರಶುರಾಮ ದೇವರು ಯಾವ ಪಂಥದಲ್ಲಿದ್ದರೋ ಅದೇ ಪಂಥ ಅಶ್ವತ್ಥಾಮಾಚಾರ್ಯ. ಏನು ಮಾತಾಡಿದ್ಯಪ್ಪ, ಬಹಳ ಸಾಮರ್ಥ್ಯವಂತ ನೀನು, ಇಡೀ ಪಾಂಡವರನ್ನ ಎದುರಿಸ್ತೀನಿ ಅಂತ ನಂದ್ಯಲ್ಲ, ಅದಕ್ಕೋಸ್ಕರ ನಮ್ಮ ಸೋದರ ಮಾವನ ಬಗ್ಗೆ ತುಚ್ಛವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿದ್ಯಲ್ಲಪ್ಪ, ಈಗಾಗಲೇ ಏನು ಮಹಾ ಸಾಧಿಸಿಬಿಟ್ಟಿದ್ದಿ ಅಂತ ಎಲ್ಲ ಆಣಿಮುತ್ತುಗಳನ್ನು ಉದುರಿಸಿದಿ, ಹೇಳಿ ನೋಡೋಣ. ನತಾವಜ್ಜಿತಾಗಾವಹ ನಚ ಸೀಮಾಂತರಂಗತಃ
ನ ಹಸ್ತಿನಪುರಂ ಪ್ರಾಪ್ತಾಹ ತ್ವಂ ಕರ್ಣ ಹಿ ವಿಕಥಸೆ. ಏನು ಬಡಬಡಿಸ್ತಿದ್ದೀಯೋ ಕರ್ಣ, ಇಲ್ಲಿಯವರೆಗೂ ನಾವು ಗೋವುಗಳನ್ನು ಗೆದ್ದಿಲ್ಲ, ಹಿಡ್ಕೊಂಡಿವಷ್ಟೇ. ಆ ಕಡೆಯಿಂದ ಯಾರು ಯುದ್ಧ ಮಾಡ್ಲಿಕ್ಕೆ ಬಂದು ಅವರು ಸೋತ ಮೇಲೆ ಈ ಅಪಹೃತವಾಗಿರ್ತಕ್ಕಂಥ ಗೋಧನ ನಮ್ಮದು ಅಂತಾಗ್ತದೆ. ನಚತಾವಜ್ಜಿತಾಗಾವಹ, ಇನ್ನು ನಾವೇನು ಗೋವುಗಳನ್ನು ಗೆದ್ದಿಲ್ಲ, ಹಿಡ್ಕೊಂಡಿವಿ. ಹಾಗೇನೆ ವಿರಾಟ್ ರಾಜನ ರಾಜ್ಯದ ಸೀಮಾದ ಒಳಗೆ ಬಂದು ನಿಂತಿದ್ದೀವಿ, ಇನ್ನೂ ದಾಟಿಲ್ಲ ಕೂಡ. ನಾವು ಒಳಗೆ ಬಂದಿದ್ದೀವಿ, ಗೋವುಗಳನ್ನು ಅಪಹರಣ ಮಾಡಿದ್ದೀವಿ, ನಾವು ತಗೊಂಡು ಮರಳಿ ಹೋಗಬೇಕು. ಅಪಹರಣ ಮಾಡೋದು ಅಂತಂದ್ರೆ ಏನರ್ಥ? ಅದನ್ನು ಕದ್ದ ಮೇಲೆ ಅದನ್ನು ತಗೊಂಡು ನಾವೇನು ಮಾಡಬೇಕು? ಆ ಸೀಮಾ ಪ್ರದೇಶವನ್ನು ದಾಟಬೇಕು. ಇನ್ನೂ ದಾಟಿಲ್ಲ, ಇನ್ನೂ ಹಸ್ತಿನಾವತಿಗೂ ಮುಟ್ಟಿಲ್ಲ. ನಾವು ಭಾಳ ಬಡಬಡಿಸ್ತಾ ಇದ್ದಿ, ನಾನೆಲ್ಲ ಮಾಡಿಬಿಡ್ತೀನಿ, ನಾ ಗೆದ್ದು ಬಿಡ್ತೀನಿ ಅಂಥೇಳಿ. ಬ್ರಾಹ್ಮರು ಅಂದರೆ ಏನು ಅಂದ್ಕೊಂಡಿದ್ದಿ ನೀನು? ಬ್ರಾಹ್ಮಣ ಅಂತ ಅನ್ನುವಂತಹ ವ್ಯಕ್ತಿಯನ್ನು ಅಷ್ಟು ತುಚ್ಛೀಕರಣದಿಂದ ಮಾತಾಡ್ತೀಯಲ್ಲ. ಬ್ರಾಹ್ಮಣರು ಏನೇನು ಓದಿರ್ತಾರಲ್ಲ ಅದೆಲ್ಲ ನಿಮಗೆ ಹೇಳಿರೋದಿಲ್ಲ. ಬಹೂನಿ ಧರ್ಮಶಾಸ್ತ್ರಾಣಿ ಪಠಂತಿ ದ್ವಿಜಸತ್ತಮಾಹ ತೇಷಾಂ ಕಿಂ ಸ್ವಿದ್ ಇದಂ ದೃಷ್ಟಂ ದ್ಯೂತೆ ಜೀಯೇತ ಎನ್ರಪಃ. ಧರ್ಮಶಾಸ್ತ್ರ ಓದ್ದವ್ರು ಎದುರಿಗೆ ಮಾತಾಡ್ತಿದ್ದಿ, ಎಷ್ಟು ಧೈರ್ಯ ಇರಬೇಕು ಕರ್ಣ ನಿನಗೆ. ಮಾತಾಡಬೇಕು ಅಂತಂದ್ರೆ ನಿನ್ನ ಯೋಗ್ಯತೆ ಏನು ಅಂತನ್ನೋದು ನಿನಗೆ ಪರಿಚಯ ಬೇಡ. ಒಬ್ಬ ವ್ಯಕ್ತಿ ಎದುರಿಗೆ ನಿಂತ್ಕೊಂಡು ಮಾತಾಡ್ತಿದ್ದಿ ಅಂದರೆ ನಿನಗೇನು ಧೈರ್ಯ ಇದೆ ಅಂತ ಬೇಕೋ ಬೇಡವೋ? ಅವ್ರ ಎದುರಿಗೆ ಮಾತಾಡ್ತಿದ್ದೀವ್ರಿ ನಾವು, ನಮಗೆ ಧೈರ್ಯ ಇದೆಯಾ? ನಾವು ಸತ್ವವಂತರ? ಅವರಲ್ಲಿರ್ತಕ್ಕಂತಹ ಧರ್ಮದ ತೇಜಸ್ಸು ಎಷ್ಟರ ಮಟ್ಟಿಂದು? ಅವ್ರೇನಾದ್ರೂ ಬಾಯಿ ಬಿಟ್ಟು ಮಾತಾಡಿದರೆ ನಮ್ಮ ಬಾಯಿ ಯಾವ ರೀತಿ ಮುಚ್ಚಿ ಹೋಗ್ತದೆ, ನಾವು ಯಾವ ರೀತಿ ಬಣ್ಣ ಕಳ್ಕೊತೀವಿ ಅಂತ ಅನ್ನೋ ಜ್ಞಾನ ಬೇಡ ನಿನಗೆ? ಹೇಗೆ ಮಾತಾಡಿದ್ದೀನಿ ನೀನು? ಮಾತಾಡ್ಲಿಕ್ಕೆ ಹೊರಟು ಬಿಟ್ಟಿಲ್ಲ ನೀನು. ಬೇಕಾದಷ್ಟು ಧರ್ಮಶಾಸ್ತ್ರಗಳನ್ನು ಓದಿದಂಥವ್ರು ಅವರು. ನಮ್ಮ ಸೋದರ ಮಾವ ಕೃಪಾಚಾರ್ಯರು, ನಮ್ಮ ತಂದೆ ದ್ರೋಣಾಚಾರ್ಯರು. ಅಷ್ಟು ಓದಿರ್ತಕ್ಕಂತಹ ವ್ಯಕ್ತಿಗಳ ಎದುರಿಗೆ ನಿಂತುಕೊಂಡು ಧೈರ್ಯದಿಂದ ಮಾತಾಡ್ತೀನಿ ನೀನು. ನೀ ಮಾತಾಡ್ತಿ, ನಿನ್ನ ಸ್ನೇಹಿತ ಮಾತಾಡ್ತಾನೆ, ಯಾರೋ ದುರ್ಯೋಧನ. ನಾವು ಗೆದ್ದು ಬಿಟ್ಟಿದ್ದೀವಿ, ಇಂದ್ರಪ್ರಸ್ಥ ನಮ್ಮದು, ಹಸ್ತಿನಾವತಿ ನಮ್ಮದು ಅಂತ ಮಾತಾಡ್ತಿದ್ದೀರಿ. ಈ ಯಾವ ಯುದ್ಧದಲ್ಲಿ ಗೆದ್ರಿ ಹೇಳ್ರಿ ಅದನ್ನು ಮೊದಲು. ರಾಜ್ಯ ಬರಬೇಕು ಅಂದರೆ ಒಂದೋ ಪಿತೃಪಿತಾಮಹ ಪ್ರಪಿತಾಮಹ ಪ್ರಾಪ್ತವಾಗಿ ಬರಬೇಕು, ದಾಯಭಾಗದ ರೀತ್ಯ. ನಿನಗೆ ಅಂಗರಾಜ್ಯ ಬಂದದ್ದಲ್ಲ, ನಿನಗೆ ಅಂಗರಾಜ್ಯ ಕೊಟ್ಟಿದ್ದಾನಲ್ಲ ಅವನು. ಯಾರು? ದುರ್ಯೋಧನ. ಅವನದೇ ಅಲ್ಲ ಅದು ರಾಜ್ಯ. ಕೇಳ್ಕೊ ಹೋಗವನಿಗೆ ಮೊದಲು. ನಿನಗೆ ಕೊಟ್ಟು ಬಿಟ್ನಲ್ಲ ಸಭಾ ಮಧ್ಯದಲ್ಲಿ. ಏನು ಇವತ್ತಿನ ದಿವಸ ಕರ್ಣನ ವಿದ್ಯಾಪಾಂಡಿತ್ಯವನ್ನು ನೋಡಿಬಿಟ್ಟು ಇವತ್ತಿಗೆ ಇವನನ್ನು ನಾನು ಸಮಾನ ಸ್ಕಂದರನ್ನಾಗಿ ಸ್ನೇಹಭಾವವನ್ನು ಬೆಳೆಸೋದಕ್ಕೋಸ್ಕರವಾಗಿ ಅವನು ರಾಜನ ಆದರನ್ನೇ ಯುದ್ಧ ಮಾಡ್ತೀರಿ, ಪಾಂಡವರು ವಿದ್ಯಾಸ್ಪರ್ಧಾವನ್ನು ತೋರಿಸ್ತೀರಿ ಅಂತನ್ನೋ ಹಂಗಿದ್ರೆ ನಾನು ಅಂಗರಾಜ್ಯವನ್ನು ಅವನಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟಲ್ಲ. ಯಾರ್ದದ ಅಂಗರಾಜ್ಯ? ಏನು ಅವರಪ್ಪ ಧೃತರಾಷ್ಟ್ರಂದ? ಅಥವಾ ಧೃತರಾಷ್ಟ್ರನ ಅಪ್ಪ ವಿಚಿತ್ರವೀರ್ಯಂದ? ಯಾರ್ದದು ರಾಜ್ಯ? ಪಾಂಡುರಾಜ ತಾನು ದಿಗ್ವಿಜಯ ಮಾಡಿದಾಗ ಸಂಪಾದನೆ ಮಾಡಿರ್ತಕ್ಕಂಥ ರಾಜ್ಯ ಅದು. ಯಾರ್ದು? ಅಂಗರಾಜ್ಯ. ಅಂದಮೇಲೆ ಅದು ಧೃತರಾಷ್ಟ್ರನ ಸುಪರ್ದಿಯಲ್ಲಿ ಬರುವಂಥದ್ದಲ್ಲ. ಧೃತರಾಷ್ಟ್ರಂದೇ ಅಲ್ಲ ಅಂದಮೇಲೆ ಧೃತರಾಷ್ಟ್ರನ ಮಗ ನಿಂದಾಗತ್ತ ಅದು? ಯಾವ ಪದಾರ್ಥ ನಿಂದ ಅಲ್ಲೇ ಅಲ್ಲ, ಯಾರ್ದೋ ದುಡ್ಡು. ಅಂಗರಾಜ್ಯ ಪಾಂಡುರಾಜಂದು. ಪಾಂಡುರಾಜನ ಅಂಗರಾಜ್ಯವನ್ನು ಜಗತ್ತಿಗೆಲ್ಲ ಗೊತ್ತಾಗೋ ಹಾಗೆ ಕರ್ಣನಿಗೆ ಕೊಟ್ಟು ಬಿಟ್ಟು ನೀನು ಮಹಾದಾನಿ ಅಂತ ಅನಿಸ್ಕೊಂಡ್ಬಿಟ್ಟಿ. ಯಾರು? ನಿನ್ನ ಸ್ನೇಹಿತ ದುರ್ಯೋಧನ. ಆ ರಾಜ್ಯವನ್ನು ಪಡೆದಿರ್ತಕ್ಕಂಥ ನೀನು ದೊಡ್ಡ ರಾಜ ಅಂತ ಇವತ್ತು ಮೆರಿತಾ ಇದ್ದಿ. ನಿನಗೆ ರಾಜ್ಯ ಕೊಟ್ಟಿರ್ತಕ್ಕಂಥ ದುರ್ಯೋಧನ ಯಾವ ರೀತಿಯಲ್ಲಿ ರಾಜ್ಯವನ್ನು ಸಂಪಾದನೆ ಮಾಡ್ದ? ಯಾವ ಯುದ್ಧದಲ್ಲಿ ಗೆದ್ದ ಹೇಳು? ದ್ಯೂತದಲ್ಲಿ ಗೆದ್ದಿರ್ತಕ್ಕಂಥ ರಾಜ್ಯವನ್ನು ಗೆದ್ದಿದ್ದಾರೆ ಅಂತ ಜಗತ್ತಿನಲ್ಲಿ ಧರ್ಮ ಗೊತ್ತಿರೋನು ಯಾವನಾರ ಹೇಳ್ಕೊಂಬರ್ತಾನ? ಕೇಳಿ ಹೋಗು ಮೊದಲು. ದ್ಯೂತದಲ್ಲಿ ಗೆದ್ದಿರತಕ್ಕಂಥ ಪದಾರ್ಥ ಅದು ಗೆದ್ದದ್ದು, ಅದು ಸಂಪಾದಿತವಾದಂಥದ್ದು ಅಂತ ಯಾರ ಪ್ರಪಂಚದಲ್ಲಿ ಹೇಳ್ತಾರ?
ಬಹೂನಿ ಧರ್ಮಶಾಸ್ತ್ರಾಣಿ ಪಠಂತಿ ದ್ವಿಜಸತ್ತಮಾಹ ತೇಷಂ ಕಿಂ ಸ್ವಿತ್ ಇದಂ ದೃಷ್ಟಂ ದ್ಯೂತೇ ಜೀಯೇತ ಎನ್ರಪಃ. ದ್ಯೂತದಲ್ಲಿ ಗೆಲ್ಲಲ್ಪಟ್ಟು ಒಬ್ಬ ವ್ಯಕ್ತಿ ರಾಜ ಅಂತ ಆಗಿಬಿಟ್ರೆ ಅವನನ್ನು ರಾಜ ಅಂತ ಜಗತ್ತಿನಲ್ಲಿ ಯಾರ ಕರೆದಿದ್ದಾರಾ? ಒಂದೋ ರಾಜ್ಯವನ್ನು ತಾನು ಸ್ವಯಂ ಸಾಮರ್ಥ್ಯವನ್ನು ಇಟ್ಟುಕೊಂಡ್ಬಿಟ್ಟು ಪ್ರಜಾವರ್ಗದವರ ಅನುರಾಗವನ್ನು ಸಂಪಾದನೆ ಮಾಡಿ ಕಟ್ಟಬೇಕು ರಾಜ್ಯವನ್ನು, ಆಗ ರಾಜ ಅಂತ ಆಗ್ತಾನೆ. ಅದು ಒಂದು ಕ್ರಮದ್ದು. ಅಥವಾ ಪೂರ್ವ ಪಿತಾಮಹ ಪ್ರಪಿತಾಮಹರಿಂದಾಗಿ ಪ್ರಾಪ್ತವಾಗಿರ್ತಕ್ಕಂತಹ ದಾಯಭಾಗದಿಂದ ಬಂದಿರತಕ್ಕಂಥದ್ದನ್ನು ಅನುಭವಿಸ್ಬೇಕು, ಆವಾಗ ರಾಜ ಆಗ್ತಾನೆ. ಅಥವಾ ಇನ್ನೊಬ್ಬರು ರಾಜ್ಯಭಾರವನ್ನು ಮಾಡ್ತಿರಬೇಕಾದ್ರೆ ಬಾಹುಬಲವನ್ನು ಉಪಯೋಗಿಸಿ ತನ್ನ ಸ್ವಬಾಹುಬಲ ಪರಾಕ್ರಮದಿಂದಾಗಿ ಏನು ಮಾಡಬೇಕು, ಗೆಲ್ಲಬೇಕು, ಆವಾಗ ರಾಜ್ಯ ತಂದಾಗ್ತದೆ. ದ್ಯೂತದಲ್ಲಿ ಗೆದ್ದಿರತಕ್ಕಂತಹ ರಾಜ್ಯವನ್ನು ಆಳುವಂಥವನನ್ನು ರಾಜ ಅಂತ ಕರೀತಾರಾ? ಯಾರು ಕರೆದವ್ರು ಆ ರೀತಿ? ಯಾರು ಹೇಳಿದ್ರೆ ನಿಮಗೆ ಎಲ್ಲ ನೀವು ರಾಜರು ಅಂತ ಹೇಳಿ? ಸಂಗ್ರಾಮಾನ್ ವಿಪುಲಾನ್ ಜಿತ್ವಾ ಲಬ್ಧ್ವಾ ಚ ವಿಪುಲಂ ಧನಂ ವಿಜಿತ್ಯ ಚ ಮಹೀಂ ಕೃತ್ಸ್ನಾಂ ನ ವಿಕಥ್ಯೇತ ಪಂಡಿತಃ. ಬೇಕಾದಷ್ಟು ಯುದ್ಧಗಳನ್ನು ಮಾಡಿ ಗೆದ್ದಿದ್ದಾರೆ ಪಾಂಡವರು. ಶಬ್ದವನ್ನೇ ಹೇಳೋದಿಲ್ಲ ಪಾಂಡವರು ಅನ್ನೋದನ್ನು ಅಂತಾರವರು. ಬೇಕಾದಷ್ಟು ಸಂಗ್ರಾಮಗಳನ್ನು ಮಾಡಿ ಅತಿಶಯಿತವಾಗಿರ್ತಕ್ಕಂತಹ ಧನದ್ರವ್ಯಾದಿಗಳನ್ನು ಸಂಪಾದನೆ ಮಾಡಿದರು. ಭೂಮಂಡಲದಲ್ಲೇನೆ ಅಷ್ಟು ದ್ರವ್ಯವನ್ನು ಪ್ರಪಂಚದಲ್ಲಿ ಯಾರೂ ನೋಡೇ ಇರಲಿಲ್ಲ. ಏನ ರಾಜಸೂಯಾಗದ ವೈಭವ ಬೇರೆಯವರು ಹೇಳೋದಲ್ಲ. ನಿನ್ನ ಸ್ನೇಹಿತ ದುರ್ಯೋಧನನೇ ಅಧ್ಯಾಯಗಟ್ಟಲೆ ವರ್ಣನ ಮಾಡಿದ್ದಾನೆ. ಏನಂತಂದರೆ, ಇಂದ್ರಪ್ರಸ್ಥದ ಇಕ್ಕೆಲಗಳಲ್ಲಿ ದಾರಿಯಲ್ಲಿ ಜಲ್ಲಿಕಲ್ಲು ಹಾಕ್ತಾರೆ ನೋಡ್ರಿ, ಈಗ ಅವನು ಕದ್ಕೊಂಡು ಹೋಗ್ತಾರೆ ಅಂತ ಹಾಕೋದು ಬಿಟ್ಟು ಬಿಟ್ಟಾರ. ಹಂಗೆ ಹಾಕಿರ್ತಿದ್ರಂತೆ. ಯಾವುದು? ಮಣಿ, ಮುತ್ತು, ರತ್ನ, ವಜ್ರ, ವೈಢೂರ್ಯ, ಮಾಣಿಕ್ಯಾದಿಗಳನ್ನು ಆ ರೀತಿ ಹಾಕಿ ಯಾಗವನ್ನು ಮಾಡಿದ್ರಂತೆ. ಬೇರೆಯವ್ರು ಹೇಳಿದ್ರೆ ಇದೇನೋ ನಿಮ್ದು ಅಷ್ಟಕ್ಕೆ ನೀವು ಝಾಂಟಿ ಹೊಡ್ಕೊಂಡಿದ್ದೀರಿ ಅಂತಾರೆ. ಮತ್ತೆ ಅದಕ್ಕೆ ವೇದವ್ಯಾಸ ದೇವರು ದುರ್ಯೋಧನನ ಬಾಯಿಂದನೇ ಹೇಳಿಸ್ಯಾರದು. ಇದೇನೋ ಆಕಸ್ಮಿಕವಾಗಿ ಸುಮ್ಮನೆ ಪಾಂಡವರನ್ನು ಸ್ತೋತ್ರ ಮಾಡಲಿಕ್ಕೆ ಹಾಗೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಯಾರ ಹೇಳೋದು ಬೇಡ. ಯಾರು ಹೇಳಬೇಕಿದ್ನ? ದುರ್ಯೋಧನನೇ ಹೇಳಬೇಕು. ಯಾರ ಎದುರಿಗೆ ಹೇಳಬೇಕು? ಶಕುನಿಯ ಎದುರಿಗೆ ಹೇಳ್ಬೇಕವ. ನೋಡ್ರಿ ಹೆಂಗಿದೆ. ಅದಕ್ಕಾಗಿ ಅಷ್ಟು ಸಂಗ್ರಾಮಾನ್ ವಿಪುಲಾನ್ ಜಿತ್ವಾ ಲಬ್ಧ್ವಾ ಚ ವಿಪುಲಂ ಧನಂ ವಿಜಿತ್ಯ ಚ ಮಹೀಂ ಕೃತ್ಸ್ನಾಂ. ಒಂದು ರಾಜಸೂಯ ಯಾಗವನ್ನು ಮಾಡಬೇಕು ಅಂದರೆ ಇಡೀ ಭೂಮಂಡಲದಲ್ಲಿ ಆಗಿನ ಕಾಲಕ್ಕೆ ಎಷ್ಟೆಷ್ಟು ಜನ ರಾಜರುಗಳಿದ್ರು ಎಲ್ಲರನ್ನೂ ಪದಾಕ್ರಾಂತರನ್ನಾಗಿ ಮಾಡಿ ಕಾಲ ಕೆಳಗ ತುಳಿದು ಹರಿ ಸರ್ವೋತ್ತಮ ಸಾಕ್ಷಾತ್ ಪರಮಾತ್ಮನೇ ಸರ್ವೋತ್ತಮ ಅಂತ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಯಾಗ ಅದು ರಾಜಸೂಯ ಯಾಗ. ಅಂಥದ್ದನ್ನು ಮಾಡಿರ್ತಕ್ಕಂಥ ಪಾಂಡವರು ಒಂದು ದಿವಸನೂ ಕೂಡ ನಾವಿಡೀ ಸಮಗ್ರ ಭೂಮಂಡಲವನ್ನು ಗೆದ್ದು ಬಿಟ್ಟಿವಿ ಅಂತ ಹೇಳಿಕೊಳ್ಳಿಲ್ಲ. ನ ವಿಕಥ್ಯೇತ ಪಂಡಿತಃ ದಹತ್ಯಗ್ನಿರಿವಾಕ್ಯಸ್ತು. ಎಂಥ ಅದ್ಭುತವಾದ ಮಾತನ್ನಾಡ್ತಾರೆ ಅಶ್ವತ್ಥಾಮಾಚಾರ್ಯರು. ಒಂದೊಂದು ಮಾತು ಬರೆದಿಡಬೇಕಂತಂಥ ಸ್ವರ್ಣಾಕ್ಷರಗಳಲ್ಲಿ ಮಾತಾಡ್ತಾರೆ. ಇಡೀ ಸಮಗ್ರ ಭೂಮಂಡಲಕ್ಕೆ ಪಕ್ವವಾದ ಪದಾರ್ಥಗಳನ್ನು, ಅನ್ನವನ್ನು ಹಾಕೋದ್ರ ಮೂಲಕವಾಗಿ ಅಗ್ನಿ ಪ್ರತಿಯೊಬ್ಬರ ದೇಹದಲ್ಲಿದ್ದು ಬಾಹ್ಯ ಪದಾರ್ಥಗಳಲ್ಲಿದ್ದು ಪಾಕಾದಿಗಳನ್ನು ನಡೆಸಿ ಎಲ್ರಿಗೂ ಕೂಡ ಅನ್ನೋದಕಗಳನ್ನು ಜೀರ್ಣಕ್ಕೆ ಬರೋ ಹಂಗೆ ಮಾಡ್ತಾನಂತ. ದೇಹದಲ್ಲಿ ಅಗ್ನಿ ಇರಲಿಲ್ಲ ಅಂದರೆ ಆರಂಭ ಎಲ್ಲ ರೋಗಗಳು. ಅಜೀರ್ಣೆ ಭೇಷಜಂ ವಾರಿ ಎಲ್ಲವೂ ಕೂಡ ಅಜೀರ್ಣ ಮೂಲಂ ಹಿ ಸರ್ವೇ ರೋಗಾ. ಎಲ್ಲ ರೋಗಗಳು ಅಜೀರ್ಣ ಪ್ರಯುಕ್ತವಾಗಿ ಆಗ್ತದೆ. ಆ ಅಜೀರ್ಣ ಯಾವಾಗ? ಅಗ್ನಿ ಮಾಂದ್ಯ ಇದ್ದಾಗ. ಅಗ್ನಿ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಜೀರ್ಣ ಆಗ್ತದೆ. ಹಂಗೆ ಹೊಟ್ಟೆ ಒಳಗೆ ಅಗ್ನಿ ಇರಬೇಕು, ಹೊರಗೆ ಅಗ್ನಿ ಇರಬೇಕು. ನೋಡ್ರಿ, ಹಿಂಗೆ ಪ್ರತಿಯೊಂದು ಪ್ರಾಣಿ ಪ್ರಪಂಚದಲ್ಲಿ ಚೇತನ ಪ್ರಪಂಚ ಅಂತ ಏನೇನಿದೆಯೋ, ಯಾವ ಯಾವ ಆಹಾರ ತಿಂದು ಬದುಕುವಂಥ ಪ್ರಾಣಿಗಳು ಅಂತಿದ್ದಾವೋ ಅವರು ಎಲ್ಲರ ಹೊಟ್ಟೆಯಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ ಅಂತಂದರೆ ಒಂದು ಅಗ್ನಿಯನ್ನು ಇಟ್ಟಿದ್ದಾನೆ. ಅದಕ್ಕೆ ಎಲ್ಲರೂ ತಿಂತಾ ಇದ್ದಾರೆ. ಇನ್ನು ಆ ಅಗ್ನಿ ಇರಲಿಲ್ಲ ಅಂದರೆ ಏನಾಗ್ತಿರಲಿಲ್ಲ, ಯಾರಿಗೂ ತಿನ್ನಲಿಕ್ಕೂ ಆಗ್ತಿರಲಿಲ್ಲ, ತಿಂದರೆ ಜೀರ್ಣನೂ ಆಗ್ತಿರಲಿಲ್ಲ. ಅಂಥದ್ದು ಪ್ರತಿಯೊಂದು ಪ್ರಾಣಿ ವ್ಯಕ್ತಿಗೆ, ಚೇತನ ವ್ಯಕ್ತಿ ಸಾಮಾನ್ಯಕ್ಕಿಂತ ಉಪಕಾರವನ್ನು ಮಾಡ್ತಾನೆ ಅಗ್ನಿ. ಆದರೆ ನಾ ಎಲ್ಲರ ಪ್ರಾಣವನ್ನು ಧಾರಣ ಮಾಡಿದ್ದೀನಿ ಅಂತ ಯಾರೊಬ್ಬರು ಮುಂದನೂ ಬಂದು ಹೇಳಿಲ್ಲ ಅವ. ನೀವೆಲ್ಲ ಅನ್ನ ತಿಂತಿದ್ದೀರಿ ಅಂದ್ರೆ ನನ್ನ ಮಹಿಮಾನೋ ಅಂತ ಯಾರ್ದಾರ ಎದುರಿಗೆ ಅಗ್ನಿ ಬಂದು ಹೇಳಿದ್ದಾನೆ. ತೂಷ್ಣೀಂ ಭಾತಿ ದಿವಾಕರ. ಏನದು? ಪ್ಲೇಟೋಸಿಂಥೆಸಸ್. ಯಾವುದದು? ಫೋಟೋಸಿಂಥೆಸಸ್. ಪತ್ರ ಹರಿತ್ತು ಕನ್ನಡದಲ್ಲಿ. ಅದರ ದ್ವಾರಾನೇ ಏನಾಗ್ತದೆ, ಆ ಎಲ್ಲ ಹರಿದ್ವರ್ಣ ಅಂತನ್ನೋದು ಪ್ರತಿಯೊಂದರಲ್ಲಿಯೂ ಕೂಡ ನೀವು ಕಾಣ್ತೀರಿ. ಫೋಟೋಸಿಂಥೆಸಸ್ ಮೂಲಕವಾಗಿಯೇ ಅದು ಬರ್ತಕ್ಕಂಥದ್ದು ಎಲ್ಲಿ? ಸೂರ್ಯನ ಕಿರಣಗಳ ದ್ವಾರ.
ಸೂರ್ಯ ತನ್ನ ರಶ್ಮಿಯ ದ್ವಾರಾನೇ ಇಂಥ ಒಂದು ಪತ್ರ ಹರಿತನ್ನು ಇಟ್ಟುಬಿಟ್ಟು ಜಗತ್ತನ್ನೆಲ್ಲ ಹರಿದ್ವರ್ಣಮಯವನ್ನಾಗಿ ಮಾಡಿ ಎಲ್ರಿಗೂ ತಿನ್ನೋರಿಗೆಲ್ರಿಗೂ ಕೂಡ ಅನ್ನ ಆಹಾರಗಳನ್ನು ಒದಗಿಸ್ತಾನೆ. ಅನ್ನ ಆಹಾರಗಳನ್ನು ಬೇಯಿಸೋನು ಅಗ್ನಿ, ಒದಗಿಸೋನು ಸೂರ್ಯ. ಚೇತನ ಪ್ರಾಣಿ ಸಾಮಾನ್ಯ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ತಿಂತಿದ್ದೀವಿ ಅಂದರೆ ನಿನ್ನ ದಯದಿಂದಪ್ಪ ಅಂತ ಹೇಳಿ ನೋಡಬೇಕು ಅವನನ್ನು. ಯಾರನ್ನ? ಸೂರ್ಯನನ್ನು. ಅಂಥದ್ದು ಅಷ್ಟು ಉಪಕಾರ ಮಾಡಿದ್ದೀನಿ ಅಂತ ಯಾರ್ದಾರ ಎದುರಿಗೆ ಬಂದು ಹೇಳಿದ್ದಾನೇನು? ತೂಷ್ಣೀಂ ಭಾತಿ ದಿವಾಕರ. ಸುಮ್ಮನೆ ಏನು ಮಾಡ್ತಿದ್ದಾನೆ ಅಂದರೆ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿದ್ದಾನೆ. ಜಗತ್ತಿಗೆಲ್ಲ ಅದರಲ್ಲಿಂದ ಏನಾಗ್ತಾ ಇದೆ? ಉಪಕಾರ ಆಗ್ತಾನೇ ಇದೆ. ತೂಷ್ಣೀಂ ಧಾರಯತೆ ಲೋಕಾನ್. ಚರಾಚರ ಪ್ರಪಂಚದಲ್ಲಿ ಇರತಕ್ಕಂತಹ 84 ಲಕ್ಷ ಯೋನಿಯಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಚೇತನ ಪ್ರಾಣಿ ಇಲ್ಲಿದೆ ಅಂತಾದರೆ ಅದು ಭೂದೇವಿಯ ಔದಾರ್ಯ. ಹೊತ್ತಿದ್ದಾಳು. ಬೇಕು ಅನ್ನೋಂಗಿಲ್ಲ, ಬೇಡ ಅನ್ನೋಂಗಿಲ್ಲ, ಎಲ್ಲರನ್ನೂ ಹೊರಬೇಕು. ನಾವು ಬರೀ ಒಂದು ಹೇಳ್ತೀವಿ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಒಂದು ಕಾಲಿನಿಂದ ಮುಟ್ಟೋದ್ರ ಬಗ್ಗೆ ಹೇಳ್ತೀವಿ. ಕಾರ್ಯಕ್ರಮ ಎಲ್ಲ ನಡೆಯೋದು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಬಿದ್ಕೊಳ್ಳೋ ತನಕನೂ ಏನಿದೆಯಲ್ಲ, ಅನ್ನಪ್ರಾಶನದಿಂದ ಹಿಡ್ಕೊಂಡು ಪಿಂಡಪ್ರಾಶನದ ತನಕ ಎಲ್ಲ ಕಾರ್ಯಕ್ರಮ ಎಲ್ಲಿ ಹೇಳಿದಾಳೆ. ಯಾರಿಗಾರ? ನಾನು ಹೊತ್ತು ಬಿಟ್ಟಿದ್ದೀನಿ ನಿಮ್ಮನ್ನು, ನನ್ನಿಂದಾಗಿ ಕೃಪಾಪೋಷಿತರಾಗಿ ನೀವೇನಾಗ್ತಾ ಇದ್ದೀರಿ, ಉಸಿರಾಡ್ತಾ ಇದ್ದೀರಿ, ನಾನೇ ಇರಲಿಲ್ಲ ಅಂದರೆ ನೀವೆಲ್ಲಿರ್ತಿದ್ರು ಅಂತ ಭೂದೇವಿ ಯಾರಿಗೂ ಏನು ಮಾಡಿಲ್ಲ, ಹೇಳಿಲ್ಲ. ತುಷ್ಣೀಂ ಧಾರಯತೆ ಲೋಕಾನ್ ವಸುಧಾ ಚ ಚರಾಚರಾನ್. ಸ್ಥಾವರ ಜಂಗಮಾದಿ ಎಲ್ಲ ಪ್ರಾಣಿಗಳನ್ನು ಹೊತ್ಕೊಂಡು ನಿಂತಿದ್ದಾಳೆ. ಚಾತುರ್ವರ್ಣ್ಯಸ್ಯ ಕರ್ಮಾಣಿ ವಿಹಿತಾನಿ ಸ್ವಯಂಭುವ ಧನಂ ಯೈರಧಿಗಂತವ್ಯಂ ಯಚ್ಚ ಕುರುವನ್ ನದುಷ್ಯತಿ. ಚಾತುರ್ವರ್ಣ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಕೂಡ ಅವರವ್ರ ಕೆಲಸ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ಹೇಳಿದ್ದಾರೆ. ಅದಕ್ಕೆ ಬ್ರಾಹ್ಮರು ಸುಮ್ಮನಿದ್ದಾರಷ್ಟೇ, ಕೈಲಾಗಿಲ್ಲ ಅಂತ ಬಿಟ್ಟಿಲ್ಲ. ಈಗ ಅದೇ ಬಂದಿದ್ದು ಕಾರ್ಯಕ್ರಮ. ಏನಂತಂದರೆ ಬ್ರಾಹ್ಮರ ಕೈಯಿಂದ ಆಗೋದಿಲ್ಲ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಏನು ಮಾಡಿದರು, ಎಲ್ಲೋ ಮೂಲೆಯಾಗಿದ್ದವ್ರನ್ನ ಇವ್ರನ್ನ ಕರ್ಕೊಂಬಂದು ಬಡ್ದು ಎಬ್ಬಿಸಿ, ನಿಮ್ಗೆ ಊಟಕ್ಕೆ ಹಾಕೋದಿಲ್ಲ, ನಿಮ್ಗೆ ತಿಂಡಿ ಕೊಡೋದಿಲ್ಲ, ನಿಮ್ಮ ಹೊಲ ಕಿತ್ಕೋತೀವಿ, ನಿಮ್ಮ ಮನೆ ಕಿತ್ಕೋತೀವಿ, ನಿಮ್ಮ ಗದ್ದೆ ಕಿತ್ಕೋತೀವಿ, ನಿಮ್ದು ಅದನ್ನು ಕಿತ್ಕೋತೀವಿ, ಎಲ್ಲ ಕಿತ್ಕೊಂಡ್ರು ಏನು ಮಾಡ್ಲಿಕ್ಕಾಯ್ತು? ಬುದ್ಧಿ ಅಂತೂ ಕಿತ್ಕೊಳ್ಲಿಕ್ಕಾಗಲಿಲ್ವೇ? ತಗೋ ಮತ್ತೆ ತಿರ್ಗಾ ಇಡೀ ಭೂಮಂಡಲ ಆಳ್ಲಿಕ್ಕೆ ಬಂದರು. ಎಲ್ಲ ಕಿತ್ಕೊಂಡು ಮೊನ್ನೆ ಅವನು ಕಳಿಸಿದ್ದ. ಭೂಮಂಡಲದಲ್ಲಿ ಅತ್ಯಂತ ಹೈ ಕ್ವಾಲಿಟಿ ಇರುವಂಥ ಏನೇನು ಯೂನಿವರ್ಸಿಟಿಗಳಲ್ಲಿದ್ದಾವಲ್ಲ, ಅಲ್ಲಿರುವಂಥವ್ರು ಯಾರ್ಯಾರು ಹೈ ಕ್ಲಾಸ್ ಲೆವೆಲಲ್ಲಿರುವಂತಹ ಚಾನ್ಸ್ಲರ್ಗಳಂತ ಯಾರಿದ್ದಾರೆ ನೋಡ್ರಿ, ಅದರಲ್ಲಿ ಯಾರ್ದಾರ ಹೆಸರಿದ್ದರೆ ಅದರಲ್ಲಿ ಹೈಲಿ ಮಿನಿಮಮ್ 98% ಬ್ರಾಹ್ಮಣದ ಇರ್ತದೆ ನೋಡ್ರಿ ಹೆಸರು ಅಂತಾರೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಅದು ಈ ದೇಶದ್ದಿರ್ಬೋದು, ಅದು ಬೇರೆ ದೇಶದ್ದಿರ್ಬೋದು, ಪ್ರಪಂಚದಲ್ಲಿ ಎಲ್ಲರೂ ಹಾಕ್ಕೊಳ್ಳಿ. ಘನತೆವೆತ್ತಂತಹ ಸ್ಥಾನಗಳು ಅಂತ ಏನೇನಿದ್ದಾವೆ ನೋಡ್ಕೊಳ್ರಿ ಬೇಕಾದರೆ ಎಲ್ಲ ಕಡೆ. ಆ ಎಲ್ಲ ಸ್ಥಾನಗಳಲ್ಲಿ ಯಾರಾದ್ರೂ ಹೋಗಿ ಕೂತಿದ್ದಾರೆ ಅಂತಂದರೆ ಅವ 3 ಎಳಿ ಜನಿವಾರದವನೇ ಇರ್ತಾನವ. ಅದು ಯಾವುದೋ ಒಂದು ಕ್ರಮದಲ್ಲಿ ಹಾಕ್ಕೊಂಡಿರ್ತಾನವ. ಅನಿವಾರ್ಯವಾಗಿ ನೀವೇನು ಮಾಡಬೇಕು ಅಂತಂದ್ರೆ ಅವನನ್ನು ಕಾಲು ಹಿಡಿಬೇಕು ನೀವು. ಯಾಕೆ ಅಂದರೆ ನೀವೆಲ್ಲ ಜಗತ್ತಿನಲ್ಲಿ ಏನು ಬೇಕಾರ ತೊಗೊಂಬಿರ್ರಿ, ಬುದ್ಧಿಯನ್ನು ಮಾತ್ರ ಯಾರಿಗೂ ಏನು ಮಾಡಲಿಕ್ಕಾಗೋದಿಲ್ಲ, ಕಸಿಲಿಕ್ಕಾಗೋದಿಲ್ಲ. ಅದು ಯಾರ ಹತ್ರ ಇದೆ? ಅದು ಅವನ ಹತ್ರನೇ ಇದೆ. ಚಾತುರ್ವರ್ಣ್ಯಸ್ಯ ಕರ್ಮಾಣಿ. ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣ ಅಂತನವನು ಯಾಕೆ ಸುಮ್ಮನಿದ್ದಾನೆ? ಅದಕ್ಕೇನೆ ಎಲ್ಲ ಈ ಇಡೀ ಸಮಗ್ರವಾಗಿರ್ತಕ್ಕಂಥದ್ದು ಏನಿದೆಯಲ್ಲ IT ಫೀಲ್ಡು, ಅದು ಕೂಡ ಯಾರಲ್ಲಿದೆ ಅಂದರೆ ಬ್ರಾಹ್ಮಣರಲ್ಲಿದೆ ಅಂತ ಎಲ್ಲರೂ ಅದಕ್ಕೆ ಸಂಕಟ ಪಡ್ತಾರೆ. ಈ IT ಫೀಲ್ಡ್ ಹಾಳಾಗೋಗ ಎಲ್ಲನೂ ಹೋಗಿ ಎಲ್ಲಿ ಸಿಕ್ಬಿಡ್ತು ಅಂತಂದರೆ 84%. ಬ್ಯಾಡ್ರಪ್ಪ, ಅದು ಎಲ್ಲ ಹೋಗಲಿ ಅಂತಂದ್ರೆ ಈಗ ನಡೀತಾ ಇದೆಯಲ್ಲ ಕ್ರಿಕೆಟ್ ಜ್ವರ, ಅದರಲ್ಲಿ ಯಾವನು ಕ್ಯಾಪ್ಟನ್ ಆಗಿದ್ದಾನೆ ನೋಡ್ರಿ, ಅವನು ಬ್ರಾಹ್ಮಣನೇ. ಇದೆಲ್ಲ ಹೋಗ್ಲಿ ಅಂದ್ರೆ ಅಲ್ಲೂ ಅವನೇನೆ. ಇಲ್ಲೆಲ್ಲ ಏನು ಅಲ್ಲಿಲ್ಲ ಇಲ್ಲಿಲ್ಲ ಅಲ್ಲಿಲ್ಲ ಅಂತ ಹೇಳ್ಕೊಂಬಂದ್ರೆ ಅಲ್ಲಿ ಕೊನೆಗೆ ಹೋಗಿ ಕೂಡಿಸಿದ್ದು ಯಾರನ್ನ? ಮತ್ತು ಅಲ್ಲಿನೂ ಅವನನ್ನೇ. ಯಾಕ್ರಪ್ಪ? ಯಾಕೆ ನಿಮ್ಮ ಯಾರ ಕಡೆಯಿಂದ ಕೈಲಿ ಹೇರಿತಿರ್ಲಿಲ್ಲೇನು? ಕೈಲಿ ಆಗ್ತಿರ್ಲಿಲ್ಲ, ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲ, ಯಾರೋ ಒಬ್ರನ್ನ ಕೂಡಿಸ್ಬೇಕೋ ಬೇಡ, ಅವನನ್ನು ಯಾಕೋ ಕೂಡಿಸಿದ್ರಿ? ಕಾರಣ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು. ಬ್ರಾಹ್ಮಣ ಅಂತನ್ನವನು ತಾನು ಬ್ಯಾಡ ಅಂತ ಬಿಟ್ಟಿರ್ತಕ್ಕಂಥದ್ರೊಳಗೆ ಬೇರೆಯವರು ಬದುಕಿದ್ದಾರೆ. ನೀವೇನು ಅಂದ್ಕೊಂಡಿದ್ದೀರಿ ಬೇರೆಯವರು ಬಿಟ್ಟಿದ್ರೊಳಗೆ ಬ್ರಾಹ್ಮಣ ಬದುಕ್ತಿದ್ದಾನೆ ಅಂತಲ್ಲ. ಅವನಿಗಿರೋ ಸಾಮರ್ಥ್ಯ ಭಾಳ ದೊಡ್ಡದು.
ಚಾತುರ್ವರ್ಣಸ್ಯ ಕರ್ಮಾಣಿ ವಿಹಿತಾನಿ ಸ್ವಯಂಭುವ ಧನಂ ಯೈರಧಿಗಂತವ್ಯಂ ಯಚ್ಚ ಕುರ್ವನ್ ನದುಷ್ಯತಿ ಆದಿತ್ಯ ಬ್ರಾಹ್ಮಣೋ ವೇದಾನ್ ಯಾಜಯೇತ ಯಜೇತವ ಕ್ಷತ್ರಿಯೋ ಧನಮಾಹತ್ಯ ಯಜೇತೇವ ನಜಯಾಯ ನಯಾಜಯೇತ್. ಎಲ್ಲವನ್ನೂ ಕೂಡ ಏನು ಮಾಡಬೇಕು ಅಂತಂದರೆ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಚಾತುರ್ವರ್ಣದ ಧರ್ಮಗಳು ಅಂತ ಹೇಳಿ ತಂದರು ಬ್ರಹ್ಮದೇವರು. ಯಾಕೆ ಅಂತಂದರೆ ಈ ಬ್ರಾಹ್ಮಣ ಅಂತನ್ನೋನು ಎಲ್ಲನೂ ಮಾಡಲಿಕ್ಕೆ ಆರಂಭ ಮಾಡಿದ ಅಂದ್ರೆ ಪ್ರಪಂಚದಲ್ಲಿ ಬೇರೆಯವ್ರಿಗೆ ಮಾಡಲಿಕ್ಕೆ ಏನಿರೋದಿಲ್ಲ, ಕೆಲಸನೇ ಇರುವುದಿಲ್ಲ. ಯಾಕೆಂದರೆ ಇವನಿಗಿರುವಂತಹ ಸಾಮರ್ಥ್ಯಕ್ಕನುಸಾರವಾಗಿ ಇವ ಕೆಲಸ ಮಾಡ್ದ ಅಂತಂದರೆ, ಆ ಬುದ್ಧಿವಂತಿಕೆಯನ್ನು ಬಳಸಿಬಿಟ್ಟ ಅಂತಂದರೆ ಎಲ್ಲವೂ ಕೂಡ ಎವ್ರಿಥಿಂಗ್ ಈಸ್ ವೆರಿ ಸ್ಮಾರ್ಟ್. ಬ್ರಾಹ್ಮಣ ಬುದ್ಧಿಯಿಂದಲೇ ಹಾಳಾಗಿರೋದು. ಈ ಕಂಪ್ಯೂಟ್ರ್ ಅಂತ ಅನ್ನೋದೆಲ್ಲ ಕಂಡು ಹಿಡಿದು ಯಾವ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಬೇರೆಯವ್ರಿಗೆ ಕೆಲಸ ಇಲ್ಲದೆ ಇರೋಂಗಾಗೋಯ್ತು ನೋಡ್ರಿ. ಅದಕ್ಕೇನೆ ಏನು ಮಾಡಿದ್ರು ಅಂತಂದರೆ ಪ್ರಾಚೀನರೆಲ್ಲರೂ ಬ್ರಾಹ್ಮಣನ ಒಂದು ಮೂಲಿಗೆ ಬಡದಿದ್ರು ಅವ್ರು. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಮೂಗಿ ಹಿಡ್ಕೊಂಡು ಕೂತ್ಕೊಳ್ರಿ, ಸ್ನಾನ ಸಂಧ್ಯಾವನ್ನೇ ಮಾಡಿರಿ, ದೇವ್ರ ಪೂಜೆ ಮಾಡಿರಿ, ಬಲಿಹರಣ ಮಾಡಿರಿ, ಬ್ರಹ್ಮಯಜ್ಞ ಮಾಡಿರಿ, ವೈಷ್ಣದೇವ ಮಾಡಿರಿ, ನಿಮ್ಮ ಪಾಡಿಗೆ ನೀವು ಮೂಲೆ ಒಳಗೆ ಇರ್ರಿ ಅಂತ ಕೂಡಿಸಿದ್ರು. ಅಲ್ಲಿವರೆಗೆ ಲೋಕಕ್ಷೇಮವಾಗಿತ್ತು. ಯಾವಾಗ ಬಿಟ್ಟರು ನೋಡ್ರಿ, ಹುಲಿಯನ್ನು ಬೋನ್ನಿಂದ ಹೊರಗೆ ಬಿಟ್ಟ ಮೇಲೆ ಅದು ಏನು ಮಾಡ್ತು ಅಂತಂದ್ರೆ ಅದು ಇವ್ರನ್ನ ಹರಿದು ತಿನ್ನೋದು ಅಂತಿಲ್ಲ. ಇಲ್ಲ, ಇದ್ದದ್ದೆಲ್ಲ ನಮ್ಮದೇ ಹೋಗತ್ಲ ಕಡೆ. ಯಾವನ ಬರ್ತಾನೆ ಎಲ್ಲವನು ನನಗೇ ಬೇಕು. ಪದವಿ ಪ್ರತಿಷ್ಠಾದಿಗಳು ಅದು ನಂದೇ, ರಾಜ್ಯಭಾರ ನಂದೇ, ಆಳವನು ನಾನೇ, ಕಾನೂನು ರಚನೆ ಮಾಡೋನು ನಾನೇ, ರೂಪಗಳಷ್ಟೇ ಬೇರೆ ಬೇರೆ. ಒಂದು ಕಡೆ ಗೌಡ್ರವನ ಹತ್ರ ಇದ್ದ ಕೆಲಸ ಮಾಡ್ತೀನಿ, ಇನ್ನೊಂದು ಕಡೆ ತುರುಕ್ರವನ ಹತ್ರ ಇದ್ದ ಕೆಲಸ ಮಾಡ್ತೀನಿ. ತಲೆ ಅವ್ರದಲ್ಲ, ತಲೆ ನಂದೇ, ಹೆಸರು ಮಾತ್ರ ಒಂದು ಹಾಕ್ಸಿರ್ತೀನಿ ಅಷ್ಟೆ. ಪ್ರತಿಯೊಂದು ಕಡೆ ಈ ರೀತಿ ವ್ಯಾಪಾರವನ್ನು ಮಾಡಲಿಕ್ಕೆ ಹೋಗ್ತಾರೆ ಇವರು ಬ್ರಾಹ್ಮಣರು ಅನ್ನೋ ಕಾರಣಕ್ಕೇನೆ ಏನು ಮಾಡಿದ್ರು, ಚಾತುರ್ವರ್ಣ್ಯ ಚತುರಾಶ್ರಮ ಅಂತ ಅನ್ನೋದು ಅದೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಬ್ರಾಹ್ಮರಿಗೆ ಬಾಧಕ ಅಂತ ಅನ್ಕೊಂಡಿದ್ದಾರೆ. ವಾಸ್ತವದಲ್ಲಿ ಬೇರೆಯವರಿಗೆ ಬಾಧಕ ಅಂದ್ಕೊಂಡಿದ್ದಾರೆ. ಅದು ಬಾಧಕ ಯಾರಿಗೆ? ಬ್ರಾಹ್ಮರಿಗೆ ಬಾಧಕ. ಅದು ಚಾತುರ್ವರ್ಣ್ಯದ ಧರ್ಮಗಳನ್ನು ಅನುಷ್ಠಾನ ಮಾಡ್ಕೊಂಡಿದ್ರು ಅಂದರೆ ಇವರೆಲ್ಲ ಈ ರೀತಿ ಸುಖದಿಂದ ಇರ್ತಿದ್ರೇನು ಇವರು? ಈ ಕಾರು, ಈ ವೈಭವ, ಈ ಬಂಗ್ಲೆ, ಇದನ್ನು ಕಟ್ಟೋದು, ಈ ರೀತಿ ಮಿಂಡ ಮೆರೆಯೋದು ಇದೆಲ್ಲ ಸಾಧ್ಯ ಇತ್ತಾ ಬ್ರಾಹ್ಮರಿಗೆ? ಎಲ್ಲಿರ್ತಿದ್ರಿ ಇವರೆಲ್ಲ? ಯಾವುದೋ ಒಂದು ಮೂಲೆಯಾಗ ಇರ್ತಿದ್ರಿ ಇವರು. ಅದೇ ಮೂಲೆಯಾಗ ಅಲ್ಲೇನೇ ಆಹುತಿ ಹಾಕ್ಕೊಂಡು, ಅಲ್ಲೇನೇ ಸ್ನಾನ ಸಂಧ್ಯಾವನ್ನೇ ಮಾಡಿಕೊಂಡು, ಅದೇ ರೀತಿ ಮೂಗು ಹಿಡ್ಕೊಂಡು ಏಕಾದಶಿ, ಸಂಕ್ರಮಣ, ಚಾತುರ್ಮಾಸ್ಯ, ಉಪವಾಸ, ವನವಾಸ ಹೇಳೋದು ಕೇಳೋದು ಇದೇ ಕಾರ್ಯಕ್ರಮದಲ್ಲೇ ಇವರು ಕೂತಿರ್ತಿದ್ರೆ ಹೊರತಾಗಿ ಹೊರಗೆ ಬರ್ತಿರ್ಲಿಲ್ಲ. ಪ್ರಪಂಚ ಬಿಟ್ರೆ ಯಾರು ಬೋನಿನಿಂದ ಹುಲಿಯನ್ನು ಯೋಚನೆ ಮಾಡಿಕೊಡ್ರಿ. ನೀವು ಬಿಟ್ರಿ ಅದರ ಅತಂತ್ರ ಆದದ್ದು ಯಾರಿಗೆ? ನಿಮಗೇನೆ. ಅಲ್ಲಿವರೆಗೆ ಎಂದೂ ಕೇಳಿರಲಿಲ್ಲ. ರಾಜಸ್ಥಾನದಲ್ಲಿ ಹುದ್ದೆಗಳು ಬೇಕು ಅಂತ ಯಾವ ಬ್ರಾಹ್ಮಣ ಹೋಗಿ ಕೇಳಿದ್ದ? ಕೊಡ್ತೀಯನಪ್ಪ ನನಗೆ ಅಂತ ಯಾವನರ ಬ್ರಾಹ್ಮಣ ಕೇಳಿದ್ನ? ಇಲ್ಲ. ಅವನಿಗೆ ಅನ್ನೋದಕ್ಗಳಿಗೆ ಸಿಕ್ಕಿಬಿಟ್ರೆ ಮುಗಿದೋಯ್ತು. ಅವನ ಅನ್ನ, ಅವನ ವಸ್ತ್ರ, ಸೀಮಿತವಾಗಿರ್ತಕ್ಕಂಥದ್ದು ಬಯಕೆಗಳು, ಏನು ಹೆಚ್ಚಿನ ಅಪೇಕ್ಷೆಗಳು ಆ ರೀತಿ ಇರಬೇಕು, ಈ ರೀತಿ ಇರಬೇಕು, ವೈಭವದಲ್ಲಿರಬೇಕು, ಯಾವುದಿಲ್ಲ. ಯಾಕೆಂದರೆ ಆಚಾರಾನುಷ್ಠಾನಗಳೇ ಅಷ್ಟಾಗೋಗ್ಬಿಡ್ತದೆ. ಆದಿತ್ಯ ಬ್ರಾಹ್ಮಣೋ ವೇದಾನ್, ವೇದವನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಬರ್ತಕ್ಕಂತಹ ಜ್ಞಾನ, ಅದು ಎಷ್ಟರ ಮಟ್ಟಿನ ಜ್ಞಾನ ಬಂದ್ಬಿಡ್ತದೆ. ಅದು ಆ ಸಂಪಾದಿತ ಜ್ಞಾನವನ್ನೆಲ್ಲ ಪ್ರಪಂಚಕ್ಕೆ ಬಳಸ್ಲಿಕ್ಕೆ ಹೊಂಟ ಅಂತಂದರೆ ಅದರ ಪರಿಣಾಮ ಏನು ಗೊತ್ತಿದೆಯಾ ನಿಮಗೆ? ಅದೇ ನಡೀತಿರೋದು ಈಗ. ಕ್ಷತ್ರಿಯೋ ಧನಮಾಹೃತ್ಯ ಯಜೇತ ಇವ ನಯಾಜಯೇ. ಕ್ಷತ್ರಿಯ ಧನವನ್ನು ತಗೊಂಬರಬೇಕು, ಅವ ಯಜ್ಞವನ್ನು ಮಾಡಬೇಕು, ಮಾಡಿಸ್ಬಾರ್ದು. ಬ್ರಾಹ್ಮಣ ಯಜ್ಞ ಮಾಡಿಸ್ಬೇಕು, ಯಜ್ಞ ಮಾಡಬೇಕು. ವೈಶ್ಯೋಧಿಗಮ್ಯ ದ್ರವ್ಯಾಣಿ ವಾರ್ತಾಕರ್ಮಾಣಿ ಕಾರಯೇ. ವಾಣಿಜ್ಯಾದಿ ಕರ್ಮಗಳನ್ನು ವೈಶ್ಯ ಅಂತನ್ನವನು ದ್ರವ್ಯವನ್ನು ಸಂಪಾದನೆ ಮಾಡಿ ಅವನು ನಡೆಸಬೇಕು. ಶೂದ್ರ ಶುಶ್ರೂಷಣಂ ಕುರ್ಯಾತ್ ತ್ರಿಷು ವರ್ಣೇಶು ನಿತ್ಯಶಃ. ಶೂದ್ರನು ನಿತ್ಯದಲ್ಲಿಯೂ ಕೂಡ ತಾನು ಮಾಡಬೇಕು ಸೇವಾದಿಗಳನ್ನು. ವರ್ತಮಾನಾಹ ಯಥಾಶಾಸ್ತ್ರಂ ಪ್ರಾಪ್ಯ ಚಾಪಿ ಮಹೀಮಿಮಾಂ ಪ್ರಕುರ್ವಂತಿ ಮಹಾಭಾಗಾಃ ಯಜ್ಞಾನ್ ಸ್ವವಿಪುಲಾನ್ವತಿ. ಆದ್ದರಿಂದಲೇ ಶಾಸ್ತ್ರಾನುಸಾರವಾಗಿ ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ರಾಹ್ಮಣನಾಗಿರ್ತಕ್ಕಂಥ ಪರಶುರಾಮ ದೇವರು ಇಡೀ ಸಮಗ್ರ ಭೂಮಂಡಲವನ್ನು ಗೆದ್ದಿದ್ರು. ಅವರು ಇಟ್ಕೊಳ್ಳಿಕ್ಕೆ ಬರ್ತಿರಲಿಲ್ಲೇನು? ಯಾವ ಅವತಾರದಲ್ಲಿದ್ದ ದೇವರು? ಬ್ರಾಹ್ಮಣನಾಗಿ ತಾನೇ ಇದ್ದ. ಯಾರ್ದು ಭೂಮಂಡಲ? ಮತ್ತೆ ಅಂದಮೇಲೆ ಅಷ್ಟನ್ನು ಇಟ್ಕೊಂಡು ಕೂತಿದ್ರಿ, ಏನು ಮಾಡ್ತಿದ್ರಿ? ವರ್ತಮಾನಾಹ ಯಥಾಶಾಸ್ತ್ರಂ, ಶಾಸ್ತ್ರಾನುಸಾರವಾಗಿ ಜೀವನ ಮಾಡಬೇಕು. ಈ ರೀತಿ ಮಾಡೋದು ಜೀವನ ಅಲ್ಲ.
ನಾವು ಶಸ್ತ್ರಗಳನ್ನು ಹಿಡಿಬಾರ್ದು, ನಾವು ದ್ರವ್ಯವನ್ನು ಎಣಿಸಬಾರ್ದು, ನಾವು ನೀಚ ಶುಶ್ರೂಷ ಮಾಡಲಿಕ್ಕೆ ಹೋಗಬಾರ್ದು, ನಾವು ಬೇರೆ ಕರ್ಮಗಳನ್ನು ಮಾಡಬಾರ್ದು, ನಾವು ಅಧ್ಯಾಪನಗಳಲ್ಲಿ ಇರಬೇಕು, ಹರಿವಾಯುಗುರುಗಳ ಪ್ರೀತಿಗೋಸ್ಕರವಾಗಿ ಜೀವನವನ್ನು ಮಾಡಬೇಕು ಅಂತನ್ನೋ ಕಾರಣಕ್ಕೆ, ವೈರಾಗ್ಯದಿಂದ ಇರಬೇಕು ಅಂತನ್ನೋ ಕಾರಣಕ್ಕೋಸ್ಕರವಾಗಿಯೇ ಏನು ಮಾಡಿದ್ದು, ಎಲ್ಲನೂ ಬಿಟ್ಟು ಮೂಲಿ ಸೇರಿಕೊಂಡಿದ್ದು. ಯಾವಾಗ ನೀವು ಅನ್ನೋದಕಗಳಿಗೇನೆ ಯಾವಾಗ ತತ್ವಾರ ತಂದುಬಿಟ್ರಿ, ನಿಮಗೆ ಉಣ್ಲಿಕ್ಕೆ ಕೊಡೋದಿಲ್ಲ, ಉಡ್ಲಿಕ್ಕೆ ಕೊಡೋದಿಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನು ಬದುಕಲಿಕ್ಕೆ ಬಿಡೋದಿಲ್ಲ ಅಂತ ಯಾವಾಗ ಅಂದ್ರೋ ಆವಾಗ ಏನಾಯಿತು, ಎದ್ದ. ಆವಾಗ ಪ್ರತಿಯೊಬ್ಬ ಬ್ರಾಹ್ಮಣನು ಏನಾದ, ಆವಾಗ ಸರಿಪ ಹಾಗಾದರೆ ನೀವು ಕೊಡೋದಿಲ್ಲ ಅಂದಮೇಲೆ ನಾವೇ ಸಂಪಾದನೆ ಮಾಡಬೇಕು. ಆವಾಗ ಯಾವ್ಯಾವ ವೃತ್ತಿ ಅಂತನ್ನೋದು ವ್ಯವಸ್ಥಾನೇ ಇಲ್ಲ. ಯಾಕೆ, ಇದ್ದವರೆಲ್ಲರೂ ವೃತ್ತಿಯನ್ನು ಹರಣ ಮಾಡಲಿಕ್ಕೆ ಹೊರಟಿದ್ದೀರಿ ಅಂದಮೇಲೆ ಯಾವ್ಯಾವ ವೃತ್ತಿ ಸಿಗುತ್ತದೋ ನುಗ್ಗಲ್ಲಿ. ಈ ದೇಶ ಆದ್ರೂ ಸರಿ, ದೇಶಾಂತರ ಆದ್ರೂ ಸರಿ, ವಿದೇಶ ಆದ್ರೂ ಸರಿ, ಎಲ್ಲಾದ್ರೂ ಸರಿ, ನುಗ್ಗು, ಹೋಗು, ಸಂಪಾದನೆ ಮಾಡ್ಕೋ, ಸುಖದಿಂದ ಜೀವನ ಮಾಡು. ಒಂದು ಬಹಳ ವಿಸ್ಮಯಕರವಾದಂತಹ ಒಂದು ಪ್ರಸಂಗ ಇದೆ. ಇವತ್ತಿಗೆ ಯುರೋಪ್ ದೇಶದ ಇಂಗ್ಲೆಂಡ್ನ ಲಂಡನ್ನಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇದೆ. ಆ ವಸ್ತು ಸಂಗ್ರಹಾಲಯದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ನ ಕಾಲದಲ್ಲಿ ಬಂದಿರತಕ್ಕಂಥ ಒಬ್ಬವನು, ಇಂಗ್ಲೆಂಡಿನ ರಾಣಿಯಿಂದ ಪ್ರೇರಿತನಾದಂಥ ಒಬ್ಬ ಇಂಗ್ಲೀಷ್ ಅಧಿಕಾರಿ ಒಂದು ಪತ್ರವನ್ನು ಬರೀತಾನೆ. ಇಲ್ಲಿ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳಿಗೋಸ್ಕರವಾಗಿ ಯಾವತ್ತು ಕ್ಯಾನ್ಸ್ಟಾಂಟಿನೋಪಲ್ ಭೂಶಿರ ಅಂತನ್ನೋದು ಇವರಿಗೆ ಮಧ್ಯಪ್ರಾಚ್ಯ ದೇಶಗಳ ದ್ವಾರ ಯುರೋಪಿಯನ್ರಿಗೆ ಬರೋದು ಅಂತನ್ನೋದು ಯಾವಾಗ ನಿಂತು ಹೋಗ್ಬಿಡ್ತು, ಆವಾಗ ಜಲಮಾರ್ಗದಿಂದ ಗುಡ್ಹೋಬ್ ಭೂಶಿರವನ್ನು ಬಳಸಿಬಿಟ್ಟು ಇವ್ರು ಏನು ಮಾಡಿದರು ಅಂದರೆ ಕ್ಯಾಲಿಕಟ್ಟಿಗೆ ಫಸ್ಟ್ ಟೈಮ್ ವಾಸ್ಕೋ ಡಿ ಗಮಾಮ ಅಂತನ್ನೋನು ಬಂದ. ಹೀಗೆ ಬಂದ ಮೇಲೆ ಇಲ್ಲಿ ಇರತಕ್ಕಂತಹ ವಾತಾವರಣ, ಪೂರಕವಾಗಿರತಕ್ಕಂತಹ ದೇಶಕಾಲಗಳ ವ್ಯವಸ್ಥೆ, ಸುಖಮಯವಾದ ಸನ್ನಿವೇಶ, ಅತ್ಯಂತ ಅದ್ಭುತವಾಗಿರತಕ್ಕಂಥ ಜೀವನ, 100 ವರ್ಷಗಳವರೆಗೆ ನಿರೋಗಿಗಳಾಗಿ ಬದುಕತಕ್ಕಂತಹ ಜನರುಗಳು, ಒಳ್ಳೆ ವ್ಯವಸ್ಥಿತವಾಗಿರತಕ್ಕಂತಹ ಕುಟುಂಬ ನಿರ್ವಹಣೆ, ಯಜಮಾನನಿಗೆ ಕೊಡ್ತಕ್ಕಂತಹ ವರ್ಗದವರ ಗೌರವ, ಇದನ್ನೆಲ್ಲವೂ ನೋಡಿ ಎಲ್ಲವೂ ಆಶ್ಚರ್ಯಕರವಾಗಿತ್ತು ಅವರಿಗೆ. ಯಾಕೆಂದರೆ ಯಥೇಚ್ಛವಾಗಿರತಕ್ಕಂಥದ್ದು ಯಾವ ನೀತಿ ನಿಯಮಾವಳಿಗಳೂ ಇಲ್ಲದೆ ಇರೋ ಹಂಗೆ ಬದುಕಿರ್ತಕ್ಕಂತಹ ಜನ ಅವರು. ಇಲ್ಲಿ ಪ್ರತಿಯೊಂದು ನಿಯಮಬದ್ಧವಾದ ಜೀವನವನ್ನು ನೋಡಿಬಿಟ್ಟು ಅವ್ರಿಗೆ ಏನಾಗಿಬಿಡ್ತು ಅಂದರೆ, ಎಷ್ಟು ಸುಖದಿಂದ ಇದ್ದಾರೆ ಈ ಜನ. ಏನು ಕಾರಣ ಈ ಸುಖಕ್ಕೆ? ಇವರು ಈ ನೀತಿ ನಿಯಮಗಳಿಂದ ಇರೋದೇ ಇವರು ಸುಖಕ್ಕೆ ಕಾರಣ ಆಗಿಬಿಟ್ಟಿದೆ. ವ್ಯವಸ್ಥಿತವಾದ ನೀತಿ ನಿಯಮದಲ್ಲಿ ಇದ್ದಾರೆ ಇವರನ್ನು ಎಲ್ಲರನ್ನೂ ಕೂಡ ನೀತಿ ನಿಯಮದಲ್ಲಿ ರೂಢಿಸ್ಕೊಂಡು ಹೋಗತಕ್ಕಂಥ ಒಂದು ಪಂಗಡ ಇದೆ. ಯಾವುದದು? ಯಾವುದಕ್ಕೆ ಬದ್ಧರಾಗಿ ಇವರೆಲ್ಲರೂ ನಡೀತಾ ಇದ್ದಾರೆ ಅಂತ ಹೇಳಿ ಬಹಳ ನಿಪುಣತರವಾಗಿ ಯೋಚನೆ ಮಾಡಿದವ. ಅವ ಇದೇ ಸಂಶೋಧನೆಗೋಸ್ಕರವಾಗಿ ಬಂದಂಥವನು. ಅವನು ಯೋಚನೆ ಮಾಡಿ ಇಲ್ಲಿಯ ಜನಜೀವನವನ್ನೆಲ್ಲ, ಸಾಮಾಜಿಕ ಜೀವನವನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಪತ್ರ ಬರೆದಿದ್ದಾನೆ. ಅದ್ಯಾಪಿ ಆ ಮ್ಯೂಸಿಯಂನಲ್ಲಿ ಆ ಪತ್ರವನ್ನು ರಕ್ಷಿಸಿ ಇಟ್ಟಿದ್ದಾರೆ. ಇದೇ ಇನ್ನೂ ಅದ್ಯಾಪಿ ಆ ಲೆಟರ್. ಏನಂತ ಬರೆದಿದ್ದಾನೆ ಅಂತಂದರೆ, ನೋಡು ರಾಣಿ, ನಾವು ಈ ದೇಶವನ್ನೇ ವಶೀಕರಣ ಮಾಡ್ಕೊಳ್ಬೋದು. ಸುಲಭವಾಗಿ ಇಡೀ ಈ ಭರತಖಂಡ ಏನಿದೆಯಲ್ಲ, ಸಾಗರಾಂತವಾಗಿರತಕ್ಕಂಥದ್ದು, ಕನ್ಯಾಕುಮಾರಿಯಿಂದ ಆರಂಭ ಮಾಡಿಕೊಂಡು ಉತ್ತರದಲ್ಲಿ ಹಿಮಾಲಯ ಪರ್ವತದಲ್ಲಿ, ಪೂರ್ವೋತ್ತರಗಳಲ್ಲಿ ಕರ್ತೋಯ ನದಿಯಿಂದ ಆರಂಭ ಮಾಡಿಕೊಂಡು ಆ ಕಡೆ ತ್ರಿಭೂತ ದೇಶದವರೆಗೆ, ಅಂದರೆ ಈಗಿನ ಟಿಬೇಟ್ ದೇಶದವರೆಗೆ, ಈ ಇಡೀ ಸಮಗ್ರವಾದಂತಹ ಭರತಖಂಡವನ್ನು ಮಂಗೋಲಿಯನ್ನರ ಆಳ್ವಿಕೆ ಆ ಕಡೆ ಚೈನಾದಲ್ಲಿತ್ತು. ಅದನ್ನೆಷ್ಟನ್ನು ಬಿಟ್ಟು ಈ ಪ್ರಾಂತ್ಯವನ್ನಿಡೀ ವಶೀಕರಣ ಮಾಡ್ಕೋಬೋದು. ಅಷ್ಟೂ ದೇಶ ನಮ್ಮದೇ ಆಗ್ತದೆ. 4.25 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಪ್ರಾಂತ್ಯ ಇದೆ ಇದು. ಇದಿಷ್ಟು ವಶೀಕರಣ ಮಾಡ್ಕೋಬೋದು, ಒಂದೇ ಒಂದು ಕೆಲಸ ಮಾಡಬೇಕು ಅದಕ್ಕೆ ಅಂತ ಬರೆದಿದ್ದ. ಏನು ಅಂದರೆ, ಇಲ್ಲಿದ್ದವರು ಎಲ್ಲರೂ ಕೂಡ ಬಹಳ ನಿಯಮಬದ್ಧವಾಗಿ ಜೀವನ ಮಾಡ್ತಿದ್ದಾರೆ. ಇವರೆಲ್ಲರಿಗೂ ಕೂಡ ನಿಯಮವನ್ನು ರೂಢಿಸಿರ್ತಕ್ಕಂಥ ಒಂದು ವರ್ಗದವರಿದ್ದಾರೆ. ಅವರನ್ನು ನಾವು ಸರಿಪಡಿಸ್ಕೊಂಡ್ಬಿಟ್ರೆ, ಅವ್ರ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ, ಅವರನ್ನು ನಾವು ಒಲಿಸ್ಕೊಂಡ್ಬಿಟ್ರೆ, ದಾನ ಮಾನಾದಿಗಳು ಇನ್ನೊಂದು ಮತ್ತೊಂದರ ಮೂಲಕವಾಗಿ ನಾವೇನಾದರೂ ಅವ್ರನ್ನ ಹತ್ತಿರದಲ್ಲಿ ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ಇಡೀ ಭರತಖಂಡ ಆಳ್ಬೋದು. ಯಾರವರು ಅಂತಂದರೆ, 3 ಎಳೆ ದಾರ ಹಾಕ್ಕೊಂಡಿರ್ತಾರೆ ಹೆಗಲ ಮೇಲೆ, ಮೈ ಮೇಲೆ ಬರೀ ಒಂದು ಉಡೋ ಅಂಥ ವಸ್ತ್ರ ಇರ್ತದೆ, ಒಂದು ಹೊದೆಯೋ ವಸ್ತ್ರ ಇರ್ತದೆ, ಬೇರೆ ಇನ್ನೇನು ಇರುವುದಿಲ್ಲ ಅವ್ರ ಹತ್ರ ಅಂತ ಬ್ರಾಹ್ಮಣನ ಲಕ್ಷಣ ಬರೆದು ಕಳಿಸಿದಾನು. ದೇ ಆರ್ ಕಾಲ್ಡ್ ಆ್ಯಸ್ ಇಟ್ ಈಸ್ ಬ್ರಾಹ್ಮಿನ್ಸ್ ಅಂತ ಹೇಳಿ ಬರೆದಿದ್ದಾನು. ಅವನೇ ಇದಂ ಪ್ರಥಮತಃ ಪ್ರಯೋಗ ಮಾಡಿರ್ತಕ್ಕಂಥ ಶಬ್ದ ಅದು, ಬ್ರಾಹ್ಮಿನ್ ಅಂತ ಹೇಳಿ. ಬ್ರಾಹ್ಮಣ ಅಲ್ಲ,
ಬ್ರಾಹ್ಮಿನ್ ಅಂತ ಹೇಳಿ ಪ್ರಯೋಗ ಮಾಡಿದ್ದವನೇ. ಇಲ್ಲಿ ಹೀಗೆ ಅವರನ್ನು ಕರೀತಾರೆ. ಅವರನ್ನು ಒಂದು ವೇಳೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಕೊಂಡ್ಬಿಟ್ರೆ ಈ ಇಡೀ ಸಮಗ್ರವಾದಂತಹ ಸಾಗರಾಂತವಾದ ಭರತಖಂಡವನ್ನು ನಾವು ಅಧೀನದಲ್ಲಿ ಇಟ್ಕೊಳ್ಬೋದು. ನಿಸ್ಸಂಕೋಚವಾಗಿ ನಾವು ಅಂದ್ಕೊಂಡಿರೋ ಹಾಗೆ ಎಲ್ಲವೂ ಕೂಡ ನಡೆದು ಹೋಗ್ತದೆ. ಇಲ್ಲಿಯ ಸಂಪತ್ತನ್ನೆಲ್ಲವನ್ನೂ ಕೂಡ ನಮ್ಮ ದೇಶಕ್ಕೆ ಸಾಗಿಸ್ಬಿಡ್ಬೋದು ಅಂತ ಹೇಳ್ತಾನೆ. ಇವತ್ತಿಗಿದೆ ಅದು ಅಪತ್ರ. ಅಂದರೆ ಇದನ್ನು ಇವ ಹೇಳಿದ್ದು ಇದು ಬಹಳ ಅಪರೂಪ ಅಂತ ಅನ್ನಿಸ್ತು. ಅಶ್ವತ್ಥಾಮಾಚಾರ್ಯ ಅವತ್ತೇ ಹೇಳ್ತಾ ಇದ್ದಾರೆ, ಏನೋ ಶ್ರಾದ್ದದ ಊಟಕ್ಕೆ ಹೋಗೋರು ಅಂತ ನಮ್ಮನ್ನೆಲ್ಲ ಹೀಗಳದು ಮಾತಾಡಿದೆಯಲ್ಲ, ಕೈಲಾಗೋದಿಲ್ಲ ಅಂತ ಶ್ರಾದ್ದದ ಊಟಕ್ಕೆ ಹೋಗ್ಬೇಕು ಅಂತಿಲ್ಲ. ನಾವು ಶ್ರಾದ್ದದ ಊಟಕ್ಕೆ ಹೋದರೆ ಶ್ರಾದ್ದ ಮಾಡತಕ್ಕಂತಹ ವ್ಯಕ್ತಿಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅವನ ಕೌಟುಂಬಿಕ ಜೀವನದ ಅಭಿವೃದ್ಧಿ ಆಗ್ತದೆ ಅಂತನ್ನೋ ಕಾರಣಕ್ಕೆ ನಾ ಹೋಗ್ತಿದ್ದೇನೆ ಹೊರತಾಗಿ ಶ್ರಾದ್ದದ ಊಟಕ್ಕೆ ಹೋಗೋದು ನನಗೆ ಅನಿವಾರ್ಯ ಅಲ್ಲ. ಬ್ರಾಹ್ಮಣನ ಕರೆದು ಬಿಟ್ಟೆ, ದಾನ ದಕ್ಷಿಣೆ ಕೊಟ್ಟು ಬಿಟ್ಟೆ, ಆದ್ದರಿಂದಾಗಿ ಬ್ರಾಹ್ಮಣ ನನ್ನ ಮರ್ಜಿ ಹಿಡಿಲಿ, ನಿನ್ನ ಮರ್ಜಿ ಯಾಕೆ ಹಿಡಿಲಿ ಅಂತನವ. ನಾನು ನಿನ್ನನ್ನು ಗೌರವಿಸಬೇಕಾದಂತಹ ಅಗತ್ಯ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ ನೀನು, ಆದರೆ ನಿನಗೆ ನನ್ನ ಅವಶ್ಯಕತೆ ಖಂಡಿತ ಇದೆ. ಭೂಮಂಡಲಕ್ಕೆ ಬ್ರಾಹ್ಮಣನ ಅವಶ್ಯಕತೆ ಇದೆ ಹೊರತಾಗಿ ಬ್ರಾಹ್ಮಣನಿಗೆ ಭೂಮಂಡಲದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲಿದ್ರೂ ಹೆಂಗೆ ಬದುಕಬೇಕು ಅಂತ ಅನ್ನೋದು ಗೊತ್ತಿರೋಂಥ ವ್ಯಕ್ತಿ ಅವನು. ಜನ ಇದ್ರೂ ಬದುಕ್ತಾನೆ, ಇಲ್ಲದೆ ಇದ್ರೂ ಬದುಕ್ತಾನ. ಯಾಕೆ? ಆ ಕಲೆಗಾರಿಕೆ ಇದೆ ಅವನಿಗೆ. ಅದು ತಾತ್ಕಾಲಿಕವಾಗಿ ಬರೋದಲ್ಲ, ಇಟ್ ಈಸ್ ಇನ್ ಜೀನ್ಸ್. ಅದು ಅವನ ವಂಶವಾಹಿಯಲ್ಲಿದೆ. ಯಾರಿಗೆ? ಬ್ರಾಹ್ಮಣನಿಗೆ. ಅವೇನು ಅದನ್ನು ಸುಮ್ಮನೆ ಎರವಲಾಗಿ ತೊಗೊಂಬರ್ಬೇಕು, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟು ಬುತ್ತಿ ಭಾಳ ದಿವಸ ಬರುವುದಿಲ್ಲ ಅಂತಂತಾರಲ್ಲ, ಹಾಗೇನಲ್ಲ ಅದು. ಅದು ಹೆಂಗಿದೆ? ಅದು ಜೀನ್ಸ್ನಲ್ಲೇ ಇದೆ. ಯಾವುದರ ಫೀಲ್ಡಿಗೆ ಹೋಗಲಿ, ಹೀ ಈಸ್ ಅ ಸಕ್ಸಸ್ಫುಲ್ ಪರ್ಸನ್ ಬಿಕಾಸ್ ಹಿ ಹ್ಯಾಸ್ ಹೀಸ್ ಓನ್ ಥಾಟ್ಸ್. ಅವನಿಗೆ ಅವನದೇ ಆಗಿರತಕ್ಕಂತಹ ವಿಚಾರಧಾರೆಗಳು ಅಂತಿದ್ದಾವೆ, ಅವನಿಗೆ ಅವನದೇ ಆಗಿರತಕ್ಕಂತಹ ಪ್ರಜ್ಞಾವಂತಿಕೆ ಅಂತಿದೆ, ಮೇಧಾಶಕ್ತಿ ಇದೆ, ಅದರಲ್ಲಿಂದ ಅವ ಬದುಕಬಲ್ಲ. ಆದ್ದರಿಂದಾಗಿ ಈ ರೀತಿಯಲ್ಲಿ ಬ್ರಾಹ್ಮಣನಿಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡು ಈಗ ಈ ರೀತಿ ಹೋಗ್ತಿದ್ದಾರೆ. ಅದೆಲ್ಲ ತಪ್ಪು, ಹಾಗೆಲ್ಲ ಅನ್ಕೋಬೇಡ, ಬೇಕಾದಷ್ಟು ಗೊತ್ತಿದೆ ಅಂತಾನೆ. ಪ್ರಕುರ್ವಂತಿ ಮಹಾಭಾಗಾ ವರ್ತಮಾನಾ ಯಥಾಶಾಸ್ತ್ರಂ ಪ್ರಾಪ್ಯ ಚಾಪಿ ಮಹೀವಿಮಾಂ. ಇಡೀ ಭೂಮಂಡಲವನ್ನು ದಾನದ ರೂಪದಲ್ಲಿ ತಗೊಂಡ ಮೇಲೆ ಎಲ್ಲ ಭೂಮಂಡಲ ಇಡೀ ಬ್ರಾಹ್ಮಣಂದೇ. ಪ್ರಕುರ್ವಂತಿ ಮಹಾಭಾಗಾ, ಇಷ್ಟು ಭೂಮಿಯನ್ನು ಪಡೆದ ಮೇಲೆ ಮಾಡೋದು ಏನು ಕೆಲಸ ಬ್ರಾಹ್ಮಣರು? ಎಲ್ಲ ನಾನು ಅನುಭವಿಸ್ತೀನಿ ಅಂತ ಹೊರಟ್ರ? ಇಲ್ಲ, ಯಜ್ಞಕರ್ಮಾದಿಗಳ ದ್ವಾರ ದೇವತಾ ಸಂಪ್ರೀತಿಯನ್ನು ಸಂಪಾದನೆ ಮಾಡಿ ಅದರ ದ್ವಾರ ಇಡೀ ಭೂಮಂಡಲದಲ್ಲಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ. ಪ್ರಪಂಚದಲ್ಲಿ ಯಾರೂ ಹೇಳೋದಿಲ್ಲರಿ, ಯಾರ್ಯಾರು ಹೇಳೋದಿಲ್ಲ, ಬ್ರಾಹ್ಮಣನೊಬ್ಬರನ್ನು ಬಿಟ್ಟರೆ ಈ ಮಂತ್ರ ಯಾರೂ ಹೇಳೋದಿಲ್ಲ. ಶಾಂತ ಪೃಥಿವಿ ದಿವಮಂತರಿಕ್ಷಂ ದ್ಯೌರ್ನೋ ದೇವ್ಯಭಯನ್ನೋ ಅಸ್ತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾ ಸುಖಿನೋ ಭವಂತು. ಭೂಮಂಡಲದಲ್ಲಿ ಬ್ರಾಹ್ಮಣ ಬಿಟ್ಟರೆ ಇನ್ಯಾವನಾದ್ರೂ ಒಬ್ಬವನು ಭೂಪ್ರಪಂಚದಲ್ಲಿ ಈ ಮಂತ್ರ ಹೇಳಿಬಿಟ್ರೆ ನಿಮ್ಗೆ ಕೇಳಿದ್ದು ಕೊಡ್ತೇನೆ ನಾನು. ನೀವು ಹೇಳಿಸೋದಲ್ಲ, ಹೃದಯಪೂರ್ವಕವಾಗಿ ಹೇಳಬೇಕು. ಯಾವ ಹೇಳ್ತಾನೆ? ನಿತ್ಯದಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕಂದ್ರೆ ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭೂಯಾತ್ ಶುಭಂ ಭವತು. ಯಾರು ಹೇಳ್ತಾರ್ರಿ? ತ್ರಿಕಾಲ ಸಂಧ್ಯಾವಂದನೆ ಮಾಡಿದ್ರೆ 3 ಹೊತ್ತು ಹೇಳ್ತಾನೆ. ಜಗತ್ನಲ್ಲಿ ಇದ್ದವರೆಲ್ಲರೂ ಕೂಡ ಏನಾಗ್ರಿ? ಸುಖವಾಗಿರಲಿ. ಲೋಕ ಸಮಸ್ತಾಹ ಸುಖಿನೋ ಭವಂತು. ಯಾರು ಹೇಳ್ತಾರೆ? ಅದು ಕೇವಲ ಬ್ರಾಹ್ಮಣನಿಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಕರುಣಾಪೂರ್ಣವಾದಂತಹ ಹೃದಯ. ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಸಮಸ್ಯೆಗಳಿದ್ದಾವೋ ಆ ಸಮಸ್ಯೆಗಳಿಂದ ಅವರು ಹೊರಗೆ ಬರಲಿ, ಅವರು ಸುಖವಾಗಿರಲಿ. ಹೃದಯಪೂರ್ವಕವಾಗಿ ಹೇಳ್ತಾರೆ. ಯಾರು ಹೇಳ್ತಾರೆ?
ದುರ್ಯೋಧನಂ ಅಭಿಪ್ರೇಕ್ಷ್ಯ ಕರ್ಣಂಚ ಕುರುಸಂಸದಿ ಅಶ್ವತ್ಥಾಮ ಭೃಶಂ ಕ್ರುದ್ಧ ದುರ್ಯೋಧನ ಮತರ್ಜಯತ್. ಇಷ್ಟರವರೆಗೆ ಏನು ಮಾಡಿದ, ಕರ್ಣನನ್ನು ಮೊದಲು ಬೈದು ಈಗ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಅಂತಂದರೆ ಕರ್ಣ ಹೌದು, ಅವನು ಸ್ವತಃ ಸಾಮರ್ಥ್ಯ ಅಲ್ಲ. ಈ ಬೆಂಕಿ ಉರಿಲಿಕ್ಕೆ ಏನಿರಬೇಕು, ಹಿಂದಿನಿಂದಾಗಿಯೇ ಅದಕ್ಕೆ ಎಣ್ಣೆ ಇರಬೇಕಲ್ಲ. ಆ ರೀತಿಯಲ್ಲಿ ಅವನು ಈ ರೀತಿಯಾದಂತಹದ್ದು ಏನೇನು ದುರಹಂಕಾರಪೂರ್ಣವಾಗಿರ್ತಕ್ಕಂತಹ ಮಾತುಗಳಿದ್ದಾವೆ. ಆ ಮಾತುಗಳಿಗೆಲ್ಲ ಅಧಿಕಾರ ಕೊಟ್ಟವ್ರು ಯಾರು? ನೀನು. ಅವನನ್ನು ಹಿಡ್ಕೊತಾನೆ. ಪ್ರಾಪ್ಯ ದ್ಯೂತೇನ ಕೋರಾಜ್ಯಂ ಕ್ಷತ್ರಿಯೋ ಭಕ್ತುಮರ್ಹತಿ. ಯಾವನಲ್ಲೇ ಪ್ರಪಂಚದಲ್ಲಿ ಕ್ಷತ್ರಿಯನಾಗಿರ್ತಕ್ಕಂಥವನು ದ್ಯೂತದಿಂದ ಬಂದಿರತಕ್ಕಂತಹ ರಾಜ್ಯವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂದರೆ ಏನರ್ಥ? ನೀವೊಬ್ಬ ಕ್ಷತ್ರಿಯೇನು ಅಂತ ಪ್ರಶ್ನೆ ಮಾಡಿದಂಗೆ. ಯಥಾವೃತ್ತಂ ಸ್ವರೂಪೇಣ ಯದನ್ಯ ಪ್ರಾಕೃತೋ ಜನಃ. ಯಾವನ ಆ ರೀತಿಯಲ್ಲಿ ಬಯಸ್ತಾನೋ ಅವನ ಅತ್ಯಂತ ನೀಚ ಸ್ವಭಾವದ ಜನ. ಅವನನ್ನು ಏನಂತಾರೆ ಅಂದರೆ ತುಚ್ಛ ವ್ಯಕ್ತಿ ಅಂತ. ಬದುಕಲಿಕ್ಕೆ ದ್ರವ್ಯ ಬೇಕು ಅಂತ ಹೆಂಗೋ ಒಂದು ಬಂದದ್ರಿಂದಾಗಿ ಬದುಕಲಿಕ್ಕೆ ಹೋಗಬಾರ್ದು. ಬದುಕಬೇಕು ನಿಜ. ಬಾಯಾರಿಕೆ ಭಾಳ ಆಗಿದೆ ಅಂತ ಬಚ್ಚಲು ನೀರು ಕುಡಿದವರಿದ್ದಾರೇನು? ಹೆಂಗೆ ಬದುಕಬೇಕು ಅಂತ ಅನ್ನೋದು ವ್ಯವಸ್ಥೆ ಇಲ್ವಾ? ಬುದ್ಧಿಮಾನ್ ನೀತಿಮಾನ್ ರಾಜ ಕ್ಷತ್ರಿಯೋ ಯದಿವೇ ತರಹ ನಚಾನ್ಯತೆ ಯೋಗವಿಧಂ ಚರೇದ್ ವೈತಂಡಿಕೋ ಯಥ. ಬುದ್ಧಿವಂತನಾಗಿರತಕ್ಕಂಥವನು, ನೀತಿವಂತನಾಗಿರತಕ್ಕಂಥ ಕ್ಷತ್ರಿಯನಾಗಿರತಕ್ಕಂಥ ರಾಜ ಇರ್ಬೋದು, ಅಥವಾ ಬೇರೆ ಯಾವನೇ ರಾಜ ಇರ್ಬೋದು, ಅವನು ಮೋಸ ಮಾಡಲಿಕ್ಕೋಸ್ಕರವಾಗಿ ವಿತಂಡವಾದವನ್ನು ಏನು ಮಾಡಬಾರ್ದು, ತನ್ನ ಅಭಿಪ್ರಾಯ ಅಂತ ಬಳಸ್ಕೋಬಾರ್ದು. ತಾನು ಭಾಳ ಬುದ್ಧಿವಂತನಿದ್ದೀನಿ, ತಾನು ಭಾಳ ನೀತಿವಂತನಿದ್ದೀನಿ, ತಾನು ಭಾಳ ಸ್ವಭಾವತಃ ಜಾಣನಿದ್ದೀನಿ ಅನ್ನೋ ಕಾರಣಕ್ಕೆ ಜಗತ್ತಿಗೆ ಗೊತ್ತಾಗೋದಿಲ್ಲ ಅಂಥೇಳಿ ಮೋಸ ಮಾಡುವಂಥ ಮಾರ್ಗ ಸುಲಭವಾಗಿದೆ ಅಂಥೇಳಿ ನೀ ಅನುಸರಣೆ ಮಾಡಿಬಿಟ್ಟು ಅಂದರೆ ನಿನ್ನನ್ನು ಪ್ರಾಜ್ಞ ಅಂತ ಜಗತ್ತು ಕರೆಯೋದಿಲ್ಲ. ಜಗತ್ತು ಏನಂತ ಕರೀತದೆ ಅಂತಂದರೆ ನಿನ್ನನ್ನು ಒಬ್ಬವ ಮಹಾನ್ ಮೋಸಗಾರ, ಸಾಮಾನ್ಯ ಮೋಸಗಾರ ಅಲ್ಲ ಇವನು, ಬುದ್ಧಿವಂತ ಮೋಸಗಾರ ಅಂತ ಹೇಳಿ ಕರೀತದೆ. ಪ್ರಜ್ಞಾವಂತರಿಂದಾಗಿ ಈ ರೀತಿ ಕರೆಸಿಕೊಳ್ತೀರಿ ಅಂತಂದರೆ ನಿಮ್ಮ ಮರ್ಯಾದೆ ಎಷ್ಟರ ಮಟ್ಟಿಂದು. ನಿಮ್ಮಂಥವರು ಧರ್ಮಶಾಸ್ತ್ರವನ್ನು ತಿಳಿದವರು ಎದುರಿಗೆ ಮಾತಾಡಬೇಕು ಅಂದರೆ ನೀವೇನು ಮಾಡಬೇಕು? ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ನೀವು ಧರ್ಮಶಾಸ್ತ್ರ ತಿಳಿದವರ ಹತ್ತಿರದಲ್ಲಿ ಬಂದು ಮಾತಾಡಲಿಕ್ಕೆ ತಲೆ ಎತ್ತಬಾರ್ದು, ತಲೆ ತಗ್ಗಿಸ್ಕೊಂಡಿರ್ಬೇಕು. ನೀವು ತಿಳಿದವ್ರಿ ಅವರು, ಅವ್ರ ಎದುರಿಗೆ ಮಾತಾಡ್ಲಿಕ್ಕೆ ಹೋದರೆ ನಗೆಪಾಟ್ಲಿಗೆ ಒಳಗಾಗ್ತೀವಿ ಅಂತನ್ನುವಂಥ ಭಯ ಇರಬೇಕು ನಿಮಗೆ. ಹೇಗೆ ಮಾತಾಡ್ಲಿಕ್ಕೆ ಬಂದಿರಿ ನೀವು, ಏನಂತ ಅಂದ್ಕೊಂಡಿದ್ದೀರಿ ಅಂತ ಹೇಳಿ ದುರ್ಯೋಧನನನ್ನು ಏನು ಮಾಡ್ತಾರೆ ಅಂದರೆ ಆಪಾದ ಮೌಳಿ ಪರ್ಯಂತರವಾಗಿ ಸಂಪೂರ್ಣವಾಗಿ ಏನು ಮಾಡ್ತಾರೆ, ಶುದ್ಧೀಕರಣದ ಕಾರ್ಯಕ್ರಮ. ಅಶ್ವತ್ಥಾಮಾಚಾರ್ಯರ ಮಾತುಗಳು ಬಹಳ ಅದ್ಭುತವಾಗಿರತಕ್ಕಂಥದ್ದು. ಸಾಮಾಜಿಕ ಪ್ರಜ್ಞಾವಂತಿಕೆ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಧರ್ಮವನ್ನು ಅಧರ್ಮವನ್ನು ತೂಗಿ ನೋಡಬೇಕಾದ್ರೆ ನೀತಿಜ್ಞತನ ಅಂತನ್ನೋದು ಹೆಂಗಿರಬೇಕು, ಮನುಷ್ಯ ಬದುಕಲಿಕ್ಕೆ ಕನಿಷ್ಠ ಪಕ್ಷದ ಔದಾರ್ಯ ಏನಿರಬೇಕು, ಕನಿಷ್ಠ ಪಕ್ಷದ ಮಾನವೀಯತೆ ಅಂತನ್ನೋದೇನಿರಬೇಕು, ಕನಿಷ್ಠ ಪಕ್ಷದ ಧರ್ಮಬುದ್ಧಿ ಅಂತನ್ನೋದೇನಿರಬೇಕು, ಅಧರ್ಮವನ್ನು ಮಾಡಿದರೆ ಮನುಷ್ಯ ಎಷ್ಟು ಹೀನನಾಗಿ ಹೋಗಿಬಿಡ್ತಾನೆ ಅಂತನ್ನೋದನ್ನು ಬಹಳ ಸರಣಿಯಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಪುನಃ ನಾಳಿನ ದಿವಸ ವಿಸ್ತಾರ. ಶ್ರೀಕೃಷ್ಣ.